ವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಅಯ್ಯ, ಬೈಬಲ್ ಪರಿಶೋಧನೆ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಸುವಾರ್ತೆಯನ್ನು ಪ್ರಕಟಿಸೋದಕ್ಕೆ ಒಳ್ಳೆಯ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟು ತಂದೆ, ಅದಕ್ಕಾಗಿ ನಿಮಗೆ ವಂದನೆಗಳು. ಅಯ್ಯ, ಹೇಳುವಂಥ ನನ್ನನ್ನು ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ನನ್ನ ಬಾಯಲ್ಲಿ ನಿನ್ನ ಮಾತಿಟ್ಟು ತನ್ನ ಮಕ್ಕಳಿಗೆ ನೀನೇ ಬೋಧಿಸ್ಕೊಳ್ಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ತಂದೆ. ಕೇಳುವಂಥ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ ತಂದೆ. ಅವರ ಮನೆಯ ಕಣ್ಗೊತ್ತಾರೆ, ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಸ್ವತಂತ್ರ ಮಾಡಿಕೊಂಡು ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಳುವಂಥ ಕೃಪೆ ತೋರಿಸ್ಬೇಕಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಹತ್ರ ಇಡುತ್ತಾ, ಈ ಪ್ರಾರ್ಥನೆಯು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ. ದೇವರ ಕೃಪೆಯಿಂದ ಮತ್ತು ಅದೇ ರೀತಿ ಬೈಬಲ್ ಪರಿಶೋಧನೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನನ್ನ ವೀಕ್ಷಕರಿಗೂ ಎಲ್ಲ ಸಹೋದರರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ತಿಳಿಸ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳೇ, ಈ ದಿನ ಒಂದು ಅದ್ಭುತವಾದಂಥ ಸಂದೇಶದೊಟ್ಟಿಗೆ ನಾನು ಮಾತಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ಹೇಳುವಾಗ ನೀವೆಲ್ಲರೂ ಕೂಡ ಈ ದಿನ ಆಡುವಂಥ ಒಂದು ಸಬ್ಜೆಕ್ಟ್ ಭಾಳ ಅತಿ ಪ್ರಾಮುಖ್ಯವಾದಂಥದ್ದು. ಯಾಕಂದರೆ ನೀವು ಎಂದು ಕೇಳಲಾರ್ದಂಥ ಸಂದೇಶ, ಎಂದು ನೀವು ಆಲೋಚನೆ ಮಾಡದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಟೈಟಲು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳೇ, ಕೇಳುವಾಗ ನೀವೆಲ್ಲರೂ ಕೂಡ ಜಾಗ್ರತೆ ಕೇಳಿ ಮತ್ತು ಸಾಧ್ಯವಾದರೆ ಬರೆದುಕೊಳ್ಳಿ ವಚನಗಳನ್ನು ಮತ್ತು ಬೈಬಲನ್ನು ತೆಗೆದು ನೀವು ನನ್ನ ಜೊತೆ ಫಾಲೋ ಮಾಡಿ ಓದುವಂಥ ಪ್ರತಿಯೊಂದು ವಚನ ನೀವು ಕೂಡ ಬೈಬಲ್ ನೋಡಿದ್ರೆ ಒಳ್ಳೆಯದಂತೇಳಿ ನಾನು ಭಾವಿಸ್ತೇನೆ. ಪ್ರಿಯರಾದ ದೇವ್ರ ಮಕ್ಕಳೇ, ಯಾಕಂದರೆ ಅದ್ಭುತವಾದಂಥ ಟೈಟಲು, ಅದಕ್ಕೋಸ್ಕರ ಜಾಗ್ರತೆಯಿಂದ ಕೇಳಿ ಒಳ್ಳೆಯ ಮನಸ್ಸಿನಿಂದ ಹೇಳಿ ನಾನು ಕೇಳ್ತಾ ಇದ್ದೇನೆ. ಪ್ರಿಯರೇ, ನಾನು ಆಡುವಂಥ ಒಂದು ಸಬ್ಜೆಕ್ಟ್ ಏನಂದರೆ, ಸಮರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರು ಯಾರು, ಅವರ ಹೆಸರೇನು? ಆಲೋಚನೆ ಮಾಡಿ ಪ್ರಿಯರೇ, ಮತ್ತೊಂದು ಸಾರಿ ಕೇಳಿ ಸಬ್ಜೆಕ್ಟು. ಸಮರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರು ಯಾರು, ಅವರ ಹೆಸರೇನು ಅಂಥೇಳಿ ಒಂದನೇ ಭಾಗ ಮಾತಾಡ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ಟೈಟಲು ಸಬ್ಜೆಕ್ಟು ಬಹಳ ದೊಡ್ಡದಾಗಿರೋದ್ರಿಂದ 2 ಭಾಗವಾಗಿ ಮಾತಾಡ್ತಾ ಇದ್ದೇನೆ. ಇದು ಮೊದಲನೇ ಭಾಗವಾಗಿರ್ತದೆ, ಅದಕ್ಕೋಸ್ಕರ ಆಲೋಚನೆ ಮಾಡಿ ಮೊದಲನೇ ಭಾಗದಲ್ಲಿ ಏನಪ್ಪ ಅಂದರೆ, ಈ ಸಮರ್ಯದ ಸ್ತ್ರೀ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಕೊಳ್ಳೋಣ. ಒಂದು ಸಾರಿ ನೀವೆಲ್ಲರೂ ತೆಗೆದು ನೋಡುವುದಾದರೆ ಯೋಹಾನನ ಬರೋ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ಒಂದು ಸಾರಿ ನೋಡ್ಕೋಬೋಣ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ಹೋಗಿ. ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ ನನಗೆ ಗಂಡನಿಲ್ಲವೆಂದು ಹೇಳಿದ್ದು ಸರಿಯಾದ ಮಾತು. ಈ ಮಾತನ್ನು ಆಲೋಚನೆ ಮಾಡುವಾಗ ಯಾರೊಟ್ಟಿಗೆ ಮಾತಾಡ್ತಿದ್ರು ಪ್ರಿಯರೇ, ಯಾರೊಟ್ಟಿಗೆ ಸಂಭಾಷಣೆ ಮಾಡ್ತಿದ್ರು ಅಂತೇಳಿ 4ನೇ ಅಧ್ಯಾಯ 10ನೇ ವಚನ ನೋಡಿ. ಯೇಸು ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡಿದರು. ಇಲ್ಲಿ ಏನಂದರೆ, ಯೇಸು ಕ್ರಿಸ್ತನು ಆ ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡ್ತಾ ಇದ್ದಾರೆ. ಆ ಸಮಾರ್ಯದ ಸ್ತ್ರೀ ಯೇಸು ಕ್ರಿಸ್ತನ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದಾಳೆ ಪ್ರಿಯರೇ. ಇವು ಏನಂದರೆ, ಈ ವಚನವೆಲ್ಲ ನಾವು ಪರಿಶೋಧನೆ ಮಾಡುವಾಗ ಯಾರೊಟ್ಟಿಗೆ ಆ ಸಂಭಾಷಣೆ ಒಂದು ಅದ್ಭುತವಾದಂಥ ಸಂಭಾಷಣೆ ಆಗಿರುತ್ತೆ ಪ್ರಿಯರೇ. ಯಾಕಂದರೆ ಆ ಸಮರ್ಯದ ಸ್ತ್ರೀಗೆ ಯೇಸು ಕ್ರಿಸ್ತ ಹೇಳುವಂಥ ಮಾತೇನೆಂದರೆ, ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಯಾರು ಹೇಳ್ತಂದರೆ ಯೇಸು ಪ್ರಭು ಆ ಸಮರ್ಯ ಸ್ತ್ರೀ ಹೇಳ್ತಿದ್ರು ಪ್ರಿಯರೇ. ಈ ರೀತಿ ಈ ವಚನವೆಲ್ಲ ಚೆನ್ನಾಗಿ ಪರಿಶೋಧನೆ ಮಾಡುವಾಗ ಈ ಸಮರ್ಯ ಸ್ತ್ರೀ ಯಾರು ನಾವು ಪ್ರಶ್ನೆ ಯಾಕಂದ್ರೆ ಮೊದಲನೇ ಭಾಗದಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಈ ಸಮರ್ಯದ ಸ್ತ್ರೀ ಯಾರು, ಈ ಸಮರ್ಯದ ಅಂದ್ರೆ ಯಾರು, ಈ ಸಮರ್ಯದವರಿಗೆ ಮತ್ತು ಯಹೂದ್ಯರಿಗೆ ಅಂತಕ್ಕಂಥವ್ರು ಯಾರು ಎಂಬುದಾಗಿ ಈ ವಚನವೆಲ್ಲ ನಾವು ಪರಿಶೋಧನೆ ಮಾಡುವಾಗ ಈ ಸಮಸ್ತ್ರೀ ಏನಾಗ್ತಾಳ, ಸಮಸ್ತ್ರೀ ಎಂಥ ಸ್ತ್ರೀ
ಎಂಬುದನ್ನು ಆಲೋಚನೆ ಮಾಡುವ ಇನ್ನೂ ಅದನ್ನು ಕುರಿತ ಆಲೋಚನೆ ಮಾಡುವಾಗ ಇನ್ನೊಂದು ವಚನ ನೋಡ್ಕೊಬರಿ. ಯಾವುದಂದರೆ ಲೂಕನ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನ. ಪ್ರಿಯರೇ, ಈ ಪ್ರತಿಯೊಂದು ವಚನವನ್ನು ಚೆನ್ನಾಗಿ ನಾವು ಆಲೋಚನೆ ಮಾಡುವಾಗ, ಚೆನ್ನಾಗಿ ನಾವು ಬೈಬಲನ್ನು ಪರಿಶೋಧನೆ ಮಾಡುವಾಗ, ಆ ಸಮರದ ಕುರಿತಾಗಿ, ಆ ಸಮರದ ಹೆಂಗಸಿನ ಪರವಾಗಿ ಅವಳಗಳಿರ್ತಕ್ಕಂಥ ಭಾವನೆಯನ್ನು, ಆಶೆ ಏನೆಂಬುದಾಗಿ ಗೊತ್ತಾಗ್ತದೆ ಪ್ರಿಯರೇ. ಅದಕ್ಕೆ ಲೂಕನ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನ ಪ್ರಿಯರೇ ಓದಿ. ಪರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಪರಿಸಾಯನ ಮನೆಗೆ ಹೋಗಿ ಊಟಕ್ಕೆ ವರ್ಗಿಕೊಂಡನು. ಆಗ ಆ ಊರಿನಲ್ಲಿದ್ದ ದುರಾಚಾರಿ ಪರಿಸಾಯನ ಮನೆಯಲ್ಲಿ, ಇಲ್ಲಿ ಏನು ಗೊತ್ತಾಗತ್ತಂದರೆ, ಒಂದು ದುರಾಚಾರಿ ಯೇಸು ಕ್ರಿಸ್ತನು ಆ ಪರಿಸಾಯನ ಮನೆಯಲ್ಲಿ ಊಟ ಮಾಡೋದಕ್ಕೆ ಕೂತಿರುವಾಗ ಆ ಊರಲ್ಲಿರ್ತಕ್ಕಂಥ ಒಬ್ಬ ದುರಾಚಾರ್ಯದ ಹೆಂಗಸು ಅಂತ ಬರೆಯಲ್ಪಟ್ಟಿದೆ. ದುರಾಚಾರಿ ಅಂದರೆ ಒಂದು ಪಾಪದಲ್ಲಿ ಇರ್ತಕ್ಕಂಥ ಸ್ತ್ರೀ, ಒಂದು ವೇಶ್ಯಧಾರಣೆಯಾಗಿರ್ತಕ್ಕಂಥ ಸ್ತ್ರೀ, ತನ್ನ ಜೀವಿತವನ್ನು ಅನೇಕರಿಗೆ ಹಂಚಿದಂಥ ಸ್ತ್ರೀ ಈಕೆ. ಯಾರು? ವೇಶ್ಯಧಾರಣೆ, ಒಂದು ವ್ಯಭಿಚಾರಣೆ ಸ್ತ್ರೀ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತ ಅಂತ ಬಂದಾಗ ಏನು ಹೇಳ್ತಾರೆ ಅಂದರೆ, ಆಕೆ ಒಂದು ಏನಂತ ದುರಾಚಾರ್ಯಾದ ಹೆಂಗಸು ಅಂತೇಳಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಚನ ನೋಡ್ಕೊಬರಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನದಲ್ಲಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ ಓದಿ. ಆತನು ಕೂತುಕೊಂಡು ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ಕರೆತಂದರು. ಅಂದ್ರೆ ಇಲ್ಲಿ ಏನು ಗೊತ್ತಾಗ್ತಿಲ್ಲ ಅಂದರೆ, ಒಬ್ಬ ವ್ಯಭಿಚಾರಣೆ ಸ್ತ್ರೀ ಅಂದರೆ ಒಂದು ವ್ಯಭಿಚಾರ ಮಾಡುವಾಗ ಆ ಪರಿಸಾಯರ ಮತ್ತು ಶಾಸ್ತ್ರಿಗಳ ಕೈಗೆ ಸಿಕ್ಕಿಬಿದ್ದಂಥ ಒಂದು ಸ್ತ್ರೀ. ಏನೋ ಬರೆಯಲ್ಪಟ್ಟಿದೆ ಅಂದರೆ, ಆ ಜೀವಿತವನ್ನು ಕುರಿತು ಆಕೆ ಮಾಡುವಂಥ ಕಾರ್ಯ ಕುರಿತು ಏನೋ ಬರೆಯಲ್ಪಟ್ಟಿದೆ, ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಸ್ತ್ರೀ. ಅಂದರೆ ದೇವರು ಪ್ರತಿಯೊಬ್ಬ ಭಕ್ತರನ್ನು ಅಥವಾ ಆ ಭಕ್ತವಂತರಾಗಿರ್ಬೋದು ಇಂಥ ಎಲ್ಲರನ್ನು ಕುರಿತು ಆಲೋಚನೆ ಮಾಡುವಾಗ, ಒಳ್ಳೆಯ ಭಕ್ತನಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಅವರನ್ನು ಕುರಿತು ಒಳ್ಳೆಯದಾಗಿ ಬರೆಸಿದ್ದಾರೆ. ಒಂದು ವೇಳೆ ಕೆಟ್ಟಾಗಿ ಪಾಪ ಮಾಡಿದರೆ ಅವರು ಪಾಪದರಂತಲೇ ಬರೆಸಿದ್ದಾರೆ. ಮತ್ತು ಇಲ್ಲಿ ಆಲೋಚನೆ ಮಾಡುವಾಗ ಏನು ಗೊತ್ತಾಗುತ್ತೆ ಅಂದರೆ, ವ್ಯಭಿಚಾರಿಯಾದ ಸ್ತ್ರೀ, ವ್ಯಭಿಚಾರ ಮಾಡುವಾಗ ಸಿಕ್ಕಿಬಿದ್ದಂಥ ಸ್ತ್ರೀ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ಎಲ್ಲ ವಚನ ನೋಡುವಾಗ ದೇವರವರು ಏನೆತ್ತು ಮಾಡಿದ್ದಾರೋ ಅದನ್ನೇ ಕ್ಲುಪ್ತವಾಗಿ ಕ್ಲಿಯರಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆಸಿದ್ದಾರೆ ಪ್ರಿಯರಾದ ದೇವರ ಮಕ್ಕಳೇ. ಅಂದರೆ ಇವಾಗ ನಾವು ನೋಡ್ತಾ ಇದ್ದೇವಲ್ಲ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ಏನು ನೋಡ್ತಾ ಇದ್ದೇವೆ ಅಂದರೆ, 16ನೇ ವಚನ. ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಎಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ಸರಿಯಾದ ಸಂಗತಿ ಎಂದನು. ಇಲ್ಲಿ ವಚನ ನೋಡುವಾಗ, ಇಲ್ಲ ಅನೇಕ ಸಭೆಗಳಲ್ಲಿ ಈ ವಚನವನ್ನು ಪರಿಶೋಧನೆ ಮಾಡುವಾಗ, ಈ ವಚನ ಕುರಿತು ಸಂದೇಶ ಕೊಡುವಾಗ, ಈ ಸಮಸ್ಯೆ ಕುರಿತಾಗಿ ಒಂದು ಬೋಧನೆ ಮಾಡುವಾಗ ಅನೇಕ ಸಭೆಗಳಲ್ಲಿ, ಅನೇಕ ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ನಾನು ಕೇಳುವಂಥ ಸಂದೇಶ ಏನಂದರೆ, ಸಮರದ ಸ್ತ್ರೀ ಕೂಡ ಒಬ್ಬ ವೇಶ್ಯಧಾರಣಿ, ಸಮರದ ಸ್ತ್ರೀ ಕೂಡ ಒಬ್ಬ ಪಾಪಿಷ್ಟವಾದ ಸ್ತ್ರೀ, ಇವಳು ಕೂಡ ತನ್ನ ಜೀವಿತವನ್ನು ಅನೇಕರಿಗೆ ಹಾಸಿದಂಥ ಸ್ತ್ರೀ ಅಂಥೇಳಿ ನಮ್ಮ ಕ್ರೈಸ್ತ ಬೋಧಕರು ಏನು ಮಾಡಿದ್ದಾರೆ ಅಂದರೆ, ಆ ಸಮರ ಸ್ತ್ರೀಗೆ ಒಂದು ಪಟ್ಟ ಕಟ್ಟಿದ್ದಾರೆ. ಏನು ಪಟ್ಟ ಕಟ್ಟಿದ್ದಾರೆ ಅಂದರೆ, ಈಕೆ ಕೂಡ ಒಂದು ವೇಷಧಾರಣೆ, ಈಕೆ ಕೂಡ ಸಮರ ಸ್ತ್ರೀ ಕೂಡ ಒಬ್ಬ ಪಾಪಿಷ್ಟಳಂಥ ಸ್ತ್ರೀ ಅಂಥೇಳಿ ಅವಳ ಕುರಿತು ಬ್ಯಾಡದ ರೀತಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದಿದೆ ಪ್ರಿಯ. ಈ ರೀತಿ ಸಭೆಗಳಲ್ಲಿ ಬೋಧನೆ ಮಾಡ್ತಿದ್ದಾರೆ, ನಾನು ಕೂಡ ಕೇಳಿದ್ದೇನೆ. ಮತ್ತು ಕೆಲವು ಸಭೆಗಳಲ್ಲಿ ಸ್ತ್ರೀಯರು ಸಾಕ್ಷಿ ಹೇಳುವಾಗ ಆ ಸಾಕ್ಷಿ ಅಂತ ಗೊತ್ತಾರೆ ಅಂದರೆ, ಸಮರ ಸ್ತ್ರೀ ಆ ರೀತಿ ಬಹಳಷ್ಟು ಹೇಯವಂತ ಕೃತ್ಯಗಳಲ್ಲಿದ್ದಾಳೋ, ಸಮರ ಸ್ತ್ರೀ ಯಾವ ರೀತಿ ಪಾಪದಲ್ಲಿ ವಿಭಜದಲ್ಲಿ ಇದ್ದಾಳೋ, ಆ ಸಮರ ಸ್ತ್ರೀಗಿಂತನೂ ಭಾಳ ದೊಡ್ಡ ಪಾಪಿ, ಅವಳಿಗಿಂತ ದೊಡ್ಡ ಘೋರವಾದಂಥ ಪಾಪಿ ಮಾಡುವಂಥ ಸ್ತ್ರೀ ನಾನು ಅಂಥೇಳಿ ಅನೇಕ ಸಭೆಗಳು ಕೂಡ ಸಾಕ್ಷಿಗಳು ಹೇಳ್ಕೊಳ್ಳುವಂಥದ್ದು ನಾನು ಕೇಳಿದ್ದೇನೆ ಪ್ರಿಯರೇ. ಆದರೆ ನಿಜವಾಗಲೂ ಆ ಸಮರದ ಸ್ತ್ರೀ ಒಂದು ವೇಷಧಾರಣೆನ, ಸಮರದ ಸ್ತ್ರೀ ನಿಜವಾಗಲೂ ಒಬ್ಬ ವ್ಯಭಿಚಾರಿ ಸ್ತ್ರೀನ, ಸಮರ ಸ್ತ್ರೀ ನಿಜವಾಗಲೂ 5 ಮಂದಿಗೆ ಗಂಡಂದರನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಲ್ಲಿ ಇದ್ದಾಳೆ ಅಂಥೇಳಿ ನಾವು ಆಲೋಚನೆ ಮಾಡುವಾಗ, ಇದು ಯಾರಿಂದ ಬಂದಂಥ ಆಲೋಚನೆ ಅಂದರೆ,
ಯಾಕಂದರೆ ಈ ಸಮಾಜ ನೋಡುವಾಗ ನಾವು ಪಾಪಗಳು ಮಾಡಿದಾಗ, ವ್ಯಭಿಚಾರ ಇದ್ದಾಗ ನಾವೇನು ಹೇಳ್ಕೊತೀವಿ ಅಂದರೆ, ಈ ಸಮಾಜ ಹೇಳ್ಕೊತೀವಿ ಏನಂದರೆ ವ್ಯಭಿಚಾರದಲ್ಲಿ ಇದ್ದಿದ್ದಂಥ ಸ್ತ್ರೀ ಅಂತ ಹೇಳ್ಕೊತೀವಿ. ಆದರೆ ನಿಜವಾಗಲೂ ಆಕೆ ವ್ಯಭಿಚಾರದಲ್ಲಿ ಇರ್ತಕ್ಕಂಥ ಸ್ತ್ರೀನ ದೇವರೇ ಬರೆಸಿಲ್ಲ. ಆಕೆಯ ಕುರಿತಾಗಿ ವ್ಯಭಿಚಾರಿಯಾದ ಸ್ತ್ರೀ ಅಂತ ಬರೆಸಿಲ್ಲ. ಕೆಲವು ವರ್ಷ ನೋಡಿದಲ್ಲಿ ಇವಾಗ ವ್ಯಭಿಚಾರದಲ್ಲಿದ್ದಾಗ ವ್ಯಭಿಚಾರಿ ಸ್ತ್ರೀ ಅಂತ ಬರೆಸಿದ್ದಾರೆ, ಒಂದು ವೇಷಧಾರಣೆಯಲ್ಲಿದ್ದಾಗ ವ್ಯಭಿಚಾರಣೆ ಸ್ತ್ರೀ ಅಂತ ಬರೆಸಿದ್ದಾರೆ, ವೇಷಧಾರಣೆ ಅಂತ ಬರೆಸಿದ್ದಾರೆ, ಒಳ್ಳೆಯರಾಗಿದ್ದಾಗ ಒಳ್ಳೆಯರಂತೆ ಬರೆಸಿದ್ದಾರೆ ದೇವರು. ಆದರೆ ನಾವೇನು ಮಾಡ್ತಿದ್ದೆವು ಅಂದರೆ ಆ ವ್ಯಭಿಚಾರಿ ಸ್ತ್ರೀಗೆ ತಂದೇನು ಮಾಡ್ತಿದ್ದೋ ಈ ಸಮರ ಸ್ತ್ರೀಯನ್ನು ಹೋಲಿಸಿ ಈ ಸಮರ ಸ್ತ್ರೀ ಕೂಡ ಒಬ್ಬ ವೇಷಧಾರಣಿ, ಒಬ್ಬ ವ್ಯಭಿಚಾರಿ ಸ್ತ್ರೀ ಅಂತೇಳಿ ಅವಳಿಗೆ ಒಂದು ಪಟ್ಟ ಕಟ್ಟಿದ್ದಾರೆ ಪ್ರಿಯರೇ. ಆದರೆ ದೇವರು ಅವಳನ್ನು ಕುರಿತು ಏನು ಹೇಳಿದ್ದಾರೆ ಅಂದರೆ ಆಕೆ ಕ್ರಿಯೆಗಳ ಕುರಿತು ನೋಡುವಾಗ, ನಾವು ಬೈಬಲೆಲ್ಲ ಪರಿಶೋಧನೆ ಮಾಡುವಾಗ ಅದ್ಭುತವಾದಂಥ ಸಂಭಾಷಣೆ ದೇವರು ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಯಾರೊಟ್ಟಿಗೆ ಮಾತಾಡುವಾಗ ಒಂದು ಪಾಪದಲ್ಲಿದ್ದರೆ ಮೊದಲನೇ ಹೇಳುವಂಥ ಮಾತೇನೆಂದರೆ, ಅಮ್ಮ ಇನ್ನು ಮುಂದೆ ನೀನು ಪಾಪ ಮಾಡಬೇಡ ಅಂತ ಹೇಳ್ತಿದ್ದರು. ಆದರೆ ಸಮರ ಸ್ತ್ರೀಗೆ ಆ ಪಾಪದ ಕುರಿತಾಗಿ ಯೇಸು ಕ್ರಿಸ್ತನು ಮಾತೇ ಆಡ್ತಾ ಇಲ್ಲ. ಆದರೆ ನಾವೇನು ಕಟ್ತಾ ಇದ್ದೆವು, ಆಕೆ ಪಾಪಿಷ್ಟ ಅಂತ ಹೇಳ್ತಿದ್ದು. ಅಂದರೆ ಆಕೆ ಕುರಿತ ಬೈಬಲ್ ಬರೆದಿಲ್ಲ, ಆದ್ರೂ ಆಕೆ ಪಟ್ಟ ಕಟ್ತಾ ಇದ್ದು. ಯೇಸು ಕ್ರಿಸ್ತ ಎಲ್ಲಾದರೂ ಕೂಡ ಆಕೆಗೆ ನೀನು ಪಾಪಿಷ್ಟ ಸ್ತ್ರೀ ಎಂಬುದಾಗಿ ಹೇಳಿಲ್ಲ ಸಂಭಾಷಣೆ ನೋಡುವಾಗ. ಯಾಕಂದರೆ ಯೇಸು ಕ್ರಿಸ್ತನ ಸಂಭಾಷಣೆ ಏನಂದರೆ ಸುಮಾರು ಎಷ್ಟೋ ಸಂಭಾಷಣೆ ಮಾಡ್ಕೊತ ಬರ್ತಾರೆ. ಯಾಕಂದರೆ ಈ ವಚನ ಪರಿಶೋಧನೆ ಮಾಡುವಾಗ ಈ ಸಂಭಾಷಣೆಯಲ್ಲಿ 3 ಭಾಗವಾಗಿ ಯೇಸು ಪ್ರಭು ಆ ಸಮರ ಸ್ತ್ರೀ ಜೊತೆಗೆ ಮಾತಾಡ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಏನಂದರೆ ಯೇಸು ಕ್ರಿಸ್ತನು ಆ ಸಮರ ಪಟ್ಟಣದ ದಾಟು ಹೋಗುವ ಸಮಯದಲ್ಲಿ ಆ ಯಾಕೋಬನು ತೋಡಿಸಿದಂಥ ಬಾವಿ ಹತ್ತಿರ ಅಲಸಿ ಒಂದು ನಿರಾಶೆಯಿಂದ ಬಂದು ಕೂತಿದ್ದಾಗ, ಅಂಥ ಸಮಯದಲ್ಲಿ ಅದೇ ಸಮಯದಲ್ಲಿ ಸುಮಾರು 12 ಗಂಟೆಯಲ್ಲಿ ಮಧ್ಯಾಹ್ನದಲ್ಲಿ ಆ ಸಮರ ಸ್ತ್ರೀ ಕೂಡ ಬಾವಿ ಹತ್ರ ಬರ್ತಿದ್ದಾಳೆ. ಏನು ಸಮಸ್ಯೆ ನಡೀತು ಅಂದರೆ ಯೇಸು ಪ್ರಭುಗೆ ನೀರು ಕೇಳುವಂಥದ್ದು, ಅವಳ ಈತನು ನೀನು ಯೆಹೂದ್ಯನು ಅಂತೇಳಿ ಆಕೆ ಕೇಳುವಂಥದ್ದು, ಈ ರೀತಿಯಾಗಿ ಕೆಲವೊಂದು ಸಂಭಾಷಣೆ. ಅಂದರೆ ಈ ಸಂಭಾಷಣೆಯಲ್ಲಿ ಅಂದರೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಿಂದ 4ನೇ ವಚನದಿಂದ 42ನೇ ವಚನ ತನಕ ಆ ಸಂಭಾಷಣೆ ನೋಡುವಾಗ 3 ಭಾಗವಾಗಿ ಮಾರ್ಪಡ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಯಾವ ರೀತಿ ಅಂದರೆ ಮೊದಲನೇ ಸಂಭಾಷಣೆ ನೋಡುವಾಗ ನೀರನ್ನು ಕುರಿತು ಆ ಸಂಭಾಷಣೆ ನಡೀತಾ ಇದೆ. 2ನೇ ಸಂಭಾಷಣೆ ಏನಂದರೆ ಸ್ವಲ್ಪ ಹೊತ್ತು ಮುಂದ್ಗಡೆ 16 ವಚನ ಬಂದು ನೋಡುವಾಗ ಗಂಡಂದರನ್ನು ಕುರಿತು ಸಂಭಾಷಣೆ ನಡೀತಾ ಇದೆ. ಅದೇ ವಚನ ಮತ್ತು ಕೆಳಗಡೆ ಬಂದಾಗ ಸಂಭಾಷಣೆ ಏನು ಮಾರ್ಪಾಟಾಗ್ತದೆ. ಸ್ವಲ್ಪ ಹೊತ್ತು ನೀರಿನ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಆ ನಂತರ ಗಂಡಂದರನ್ನು ಕುರಿತು ಮಾತಾಡ್ತಾ ಇದ್ದಾರೆ, ಆ ನಂತರ ಏನು ಮಾಡ್ತಾ ಇದ್ದಾರೆ ಅಂದರೆ ಆರಾಧನೆ ಕುರಿತಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಇವ್ರನ್ನ ಚೆನ್ನಾಗಿ ಆಲೋಚನೆ ಮಾಡುವಾಗ ನಿಜವಾಗಲೂ ಒಂದು ವೇಳೆ ಆ ಸಮರದ ಸ್ತ್ರೀ ವ್ಯಭಿಚಾರಿ ಆಗಿದ್ದರೆ, ನಿಜವಾಗ್ಲೂ ವ್ಯಭಿಚಾರದಲ್ಲಿದ್ದರೆ, ನಾವು ಸ್ವಲ್ಪ ಹೊತ್ತು ಈ ಲೋಕದಲ್ಲಿ ನಡೆಯುವಂಥ ಕುರಿತಾಗಿ ನಾವು ಆಲೋಚನೆ ಮಾಡೋಣ. ಒಬ್ಬ ಪುರುಷನಿಗೆ ಒಂದು 5 ಅಥವಾ 6 ಈ ರೀತಿಗೆ ಮದುವೆ ಮಾಡಿಕೊಳ್ಳುವಂಥದ್ದು ಕ್ರಿಸ್ತ ಪೂರ್ವದಲ್ಲಿ ಇತ್ತು ಪ್ರಿಯರೇ. ಅದಕ್ಕೆ ಸದೃಶ್ಯವಾಗಿ ಯಾರಂದರೆ ಅರಸನಾದ ಸೊಲೊಮೋನನೇ. ಏನಂದರೆ ಸೊಲೊಮೋನನಿಗೆ 700 ಪತ್ನಿಯರು 300 ಉಪಪತ್ನಿಯರಾಗಿದ್ದರಂತ. ಯಾರಿಗೆ? ಅರಸನಾದ ಸೊಲೊಮೋನನಿಗೆ. ಅಂಥದ್ರಲ್ಲಿ ಎಷ್ಟು 1000 ಹೆಂಡತಿ ಜೊತೆಗೆ ಅವನು ಸಂಸಾರ ನಿಭಾಯಿಸಿದನು ಪ್ರಿಯರಾದ ದೇವ್ರ ಮಕ್ಕಳೇ. ಆದರೆ ಸೊಲೊಮೋನ ಮಾಡ್ಕೊಂಡ ಪ್ರಕಾರ ಒಬ್ಬ ಸ್ತ್ರೀಗೆ, ಅಂದರೆ ನಾವಿಕಿ ಸಮರದ ಸ್ತ್ರೀ ಒಂದು ವೇಳೆ ವ್ಯಭಿಚಾರದಲ್ಲಿರ್ತಕ್ಕಂಥ ಸ್ತ್ರೀ ಅಂದುಕೊಂಡ್ರೆ, ಒಂದು ವ್ಯಭಿಚಾರದಲ್ಲಿ ಇರ್ತಕ್ಕಂಥ ಸ್ತ್ರೀ 5 ಮಂದಿಗೆ ಗಂಡಂದರನ್ನು ಮದುವೆ ಮಾಡಿಕೊಂಡು ಅವ್ರ ಜೊತೆ ಸಂಸಾರ ಮಾಡೋದಕ್ಕಾಗ್ತದೇನು ಪ್ರಿಯರೇ? ನೀವೆಲ್ಲ ಹೇಳಬೇಕು, ನಮ್ಗೆ ಆಲೋಚನೆ ಮಾಡಬೇಕು. ಒಂದು ವ್ಯಭಿಚಾರದಲ್ಲಿರ್ತಕ್ಕಂಥ ಸ್ತ್ರೀ, ಒಂದು ಪಾಪದಲ್ಲಿರ್ತಕ್ಕಂಥ ಸ್ತ್ರೀ ಇದ್ದರೆ ಒಂದು 5 ಮಂದಿ ಗಂಡಂದರನ್ನು ಮದುವೆ ಮಾಡಿಕೊಂಡು ಅವ್ರ ಜೊತೆ ಗಂಡನ ಸಂಸಾರ ಮಾಡಲೋದಕ್ಕೆ ಆಗ್ತದೇನೋ ಅಂಥೇಳಿ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಒಬ್ಬ ಸ್ತ್ರೀ 5 ಮಂದಿ ಗಣದರಾಗಲಿ ಒಂದು 10 ಮಂದಿ ಗಣದರಾಗಲಿ ಅವ್ರ ಜೊತೆ ಸಂಸಾರ ಮಾಡುವಂಥ ಚರಿತ್ರೆನೇ ನಮಗೆ ಎಲ್ಲೂ ಸಿಗೋದಿಲ್ಲ ಪ್ರಿಯರೇ. ಪುರುಷರಿಗುಂಟು, ಕ್ರಿಸ್ತ ಪೂರ್ವದಲ್ಲಿ ಇವಾಗಲ್ಲ, ಪುರುಷರಿಗುಂಟು. ಆ ಸಮಯದಲ್ಲಿ ಎಷ್ಟೋ ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದಾರೆ ಪುರುಷರು. ಅದೇ ಪ್ರಕಾರ ಸ್ತ್ರೀಯರೇನು ಮಾಡ್ಕೊಳಕ್ಕಾಗ್ತದೆ ಏನಂದರೆ ಆಗೋದಿಲ್ಲ ಪ್ರಿಯರೇ. ಒಂದೇ ಗಂಡನ ಜೊತೆ ಅವರು ಜೀವನ ಕಳಿಬೇಕಾಗ್ತದೆ, ಒಂದೇ ಗಂಡನ ಜೊತೆ ಅವರು ಸಂಸಾರ ಮಾಡಬೇಕಾಗ್ತದೆ. ಇಲ್ಲಾಂದರೆ ಹಾಗೆ ವಿಧವೆಯಾಗಿರ್ಬೇಕಾಗ್ತದೆ ಈ ಸಮಾಜ ನೋಡುವಾಗ. ಅಂದರೆ ಇಲ್ಲಿ ಒಂದು ವೇಳೆಗೆ ವ್ಯಭಿಚಾರದಲ್ಲಿದ್ದರೆ ನಿಜವಾಗಲೂ 5 ಮಂದಿ ಗಣದರ ಮದುವೆ ಮಾಡಿಕೊಂಡು ಅವರು ಸಂಸಾರ ಮಾಡೋಕ್ಕಾಗ್ತದೇನ್ರಿ? ಆಗೋದಿಲ್ಲ ಪ್ರಿಯರೇ. ಒಂದು ವೇಳೆಗೆ ಗಂಡದರ ಆಗಿಲ್ಲ ಅಂದರೆ ನಿಜವಾಗಲೂ ವ್ಯಭಿಚಾರದಲ್ಲಿ ಇದ್ದಾಳೆ ಅನ್ಕೊಂಡ್ರೆ, ವ್ಯಭಿಚಾರದ ಇದ್ದಂಥ ಸ್ತ್ರೀಗೆ 5 ಮಂದಿ ಗಂಡಂದಿರು ಹೇಗೆ ಇರ್ಲಕ್ಕೆ ಸಾಧ್ಯ? ಅವ್ರು ಇಟ್ಟುಕೊಂಡ್ರೆ ಆಗ್ತಾರೆ. ನಮ್ಮ ಭಾಷೆಗೆ ಹೇಳ್ಬೇಕಂದ್ರೆ ಇಟ್ಟುಕೊಂಡ್ರೆ ಅಂತ ಹೇಳ್ಬೋದು ನಾವು. ಆದರೆ ನಿಜವಾಗ್ಲೂ ಆಕೆ ವೇಷಧಾರಣೆ ಅಂದರೆ ಆಕೆಗೆ ಇರ್ತಕ್ಕಂಥ 5 ಮಂದಿ ನಿಜವಾಗ್ಲೂ ಗಂಡಂದಿರು ಅಂದರೆ ಅವ್ರು ಗಂಡಂದಿರು ಆಗಕ್ಕೆ ಸಾಧ್ಯ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳೇ. ಅದಕ್ಕೆ ನಾವು ಈ ವಚನದಲ್ಲಿ ಆ ಸಮರದ ಸ್ತ್ರೀ ಕುರಿತಾಗಿ ಆಲೋಚನೆ ಮಾಡುವಾಗ ಚೆನ್ನಾಗಿ ಆಲೋಚನೆ ಮಾಡಬೇಕು. ನಿಜವಾಗ್ಲೂ ಒಬ್ಬ ವೇಷಧಾರಣೆ ಆಗಿದ್ದರೆ ಆಕೆ 5 ಮಂದಿ ಗಂಡಂದಿರು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋಕ್ಕಾಗ್ತದ?
ಒಂದು ವೇಳೆ ವ್ಯಭಿಚಾರದಲ್ಲಿ ಇದ್ದರೆ 5 ಮಂದಿ ಇವ್ರು ಗಂಡಂದ್ರೆ ಹೆಂಗೆ ಆಗ್ತಾರೆ? ಯಾಕಂದರೆ ವ್ಯಭಿಚಾರ ಇದ್ದಂಥ ಗಂಡಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ, ಇಟ್ಕೊಂಡವರು ಹೇಳ್ತಾರೆ ಒಂದೇ ಮಾತು ಹೇಳ್ಬೇಕಾದ್ರೆ. ಆದರೆ ಈ ವಚನವೆಲ್ಲ ನಾವು ಪರಿಶೋಧನೆ ಮಾಡುವಾಗ ಅವಳೊಂದು ಕೆಲವೊಂದು ಸಂಭಾಷಣೆ ಕೇಳುವಾಗ, ಆಲೋಚನೆ ಮಾಡುವಾಗ ಅದ್ಭುತವಾಗಿರುತ್ತೆ ಪ್ರಿಯರೇ. ಅದಕ್ಕೋಸ್ಕರ ಅದು ಮೊದಲನೇ ಭಾಗ ಆಗಿರೋದರಿಂದ ಕೆಲವೊಂದು ಪ್ರಶ್ನೆಗಳು ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ಅದೇ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಯಾರು ಹೋಗ್ತಾ ಇದ್ದಾರ? ಸಮಾರ್ಯ ಸೀಮೆಯನ್ನು ಯೇಸು ಕ್ರಿಸ್ತನು ಪ್ರಯಾಣ ಮಾಡಬೇಕಾಗಿ ಮಾಡುವಂಥದ್ದು ಒಂದು ಸಂಭವ ಬಂದಿದೆ ಅಂತೆ. ಯಾಕಂದರೆ ಆ ಸಮಾರ್ಯ ಊರಾಗ ಯಾರನ್ನೂ ಕೂಡ ಕಾಲಿಡ್ತಾ ಇಲ್ಲ. ಆ ಸಮಾರ್ಯ ಸ್ತ್ರೀ ಅಂದರೆ ಸಮಾರ್ಯದ ಒಂದು ಪಟ್ಟಣ ಅಂದರೆ ಅದು ಹೆಂಗಿತ್ತಂದರೆ ಅನ್ಯರು ನಿವಾಸಿಸುವಂಥ ಒಂದು ಪ್ರಾಂತ್ಯ ಪ್ರಿಯರೇ. ಯಾಕಂದರೆ ಯೇಸು ಪ್ರಭು ತನ್ನ ಬೋಧನೆ ಹೇಳ್ತಾರಲ್ಲ, ಸಮಾರ್ಯ ಊರೊಳಗೆ ಕಾಲಿಡಬೇಡ್ರಿ, ಸಮಾರ್ಯ ಕಡೆ ಹೋಗಬಾರ್ದು ರೀತಿಗೆ ಯೇಸು ಕ್ರಿಸ್ತ ಮಾತಾಡುವಂಥ ಸಂದರ್ಭ ನೋಡ್ತೇವೆ ಪ್ರಿಯರೇ. ಆದರೆ ಆ ಯಾರು ಕೂಡ ಯಹೂದ್ಯರು ಆ ಸಮಾರ್ಯದವರಿಗೆ ಬಳಕೆ ಇರಲಿಲ್ಲ ಅಂತ. ಆದರೆ ಬಳಕೆ ಇಲ್ಲದ ಸಮಯದಲ್ಲಿ ಆ ಸಮಾರ್ಯ ಸೀಮೆಯ ಕಡೆ ಯಾರನ್ನು ಹೋಗ್ತಾಯಿಲ್ಲ ಅಂತ. ಆದರೆ ಯೇಸು ಪ್ರಭುಗೆ ಒಂದು ಟೈಮ್ ಬಂದಂತೆ, ಒಂದು ಕಾಲ ಬಂದಂತೆ. ಏನು ಕಾಲ ಬಂದೆ ಅಂದರೆ ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು, ಹೋಗಲೇಬೇಕನ್ನುವಂಥ ಒಂದು ಅನಿವಾರ್ಯ ಬಂತು. ಯಾಕೆ ಹೋಗಲೇಬೇಕಂತ ಅನಿವಾರ್ಯ ಬಂತು ಅಂತೇಳಿ ನಾವು ಇದನ್ನು ಪ್ರಶ್ನೆ ಇಟ್ಕೊಂಡಾಗ ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಹೋಗುವಂಥ ಅವಶ್ಯಕತೆ ಆತನಿಗೆ ಏನು ಬಂತು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಪ್ರಶ್ನೆ ಹಾಕ್ಕೊಳ್ಬೇಕು ಪ್ರಿಯರೇ. ಆ ಯೇಸು ಪ್ರಭು ಆ ಪ್ರಾಂತ್ಯ ಮಾರ್ಗ ಹೋಗುವಂಥದಕ್ಕೆ ಕಾರಣ ಏನಂದರೆ ಅಲ್ಲಿ 3 ರೀಜನ್ ಇದೆ ಪ್ರಿಯರೇ. ಮೊದಲನೇದಾಗಿ ಏನಂದರೆ ಯಹೂದ್ಯರಿಗೆ ಮತ್ತು ಸಮಾರ್ಯದವರಿಗೆ ಬಳಕೆ ಇರಲಿಲ್ಲ, ಮೊದಲನೇದು. ಮತ್ತೊಂದೇನಪ್ಪ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಒಂದು ಪ್ರವಾದನೆ ಇದೆ, ಆ ಪ್ರವಾದನೆಯನ್ನು ನೆರವೇರಿಸೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಮೂರನೇದಾಗಿ ಏನಂದರೆ ಯೇಸು ಪ್ರಭು ಹೋಗುವಂಥ ಕಾರಣ ಅಂದರೆ ಆ ಸಮಾರ್ಯದವರಿಗೂ ಮತ್ತು ಯಹೂದ್ಯರಿಗೂ ಬಳಕೆಯಲ್ಲಿ ಇರಲಿಲ್ಲ, ಅವರನ್ನು ಒಟ್ಟುಗೂಡಿಸ್ಬೇಕಂಬಂಥ ಆಲೋಚನೆ ಹೋಗ್ತದೆ ಪ್ರಿಯ. 3 ಕಾರಣಗಳಿವೆ ಪ್ರಿಯರೇ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಡ್ರಿ, ಇದು ಮುಂದೆ ನಿಮ್ಗೆ ಇನ್ನೂ ಕ್ಲಿಯರಿಟಿ ಗೊತ್ತಾಗ್ತದೆ. ಯೇಸು ಕ್ರಿಸ್ತನು ಆ ಸಮಾರ್ಯ ಮಾರ್ಗವಾಗಿ ಹೋಗುವಂಥ ಅವಶ್ಯಕತೆ ಏನು ಬಂತು ಅಂತ ಹೇಳಿ ನಾವು ಪ್ರಶ್ನೆ ಇಟ್ಕೊಂಡ್ರೆ ಈ ಪ್ರಶ್ನೆಗೆ ವಾಕ್ಯದಿಂದ ನಾನು ಆನ್ಸರ್ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಕೆಳಗಿನ ವಚನ ನೋಡಿ. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖೇರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನಿಗೆ ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆಯೇ ಕೂತಿಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇರಲಿಲ್ಲ. ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಇಲ್ಲಿ ಏನು ಗೊತ್ತಾಗತ್ತಂದರೆ ಯೇಸು ಪ್ರಭು ಆ ಸಮಾರ್ಯ ಮಾರ್ಗವು ಬಂದಾಗ ಯಾಕೋಬನು ತೆಗೆಸಿದಂಥ ಬಾವಿ ಹತ್ತಿರ ಬಂದು ದಣಿದು ಕೂತುಕೊಂಡಾಗ ಅದೇ ಸಮಯದಲ್ಲಿ ಸಮಾರ್ಯದ ಸ್ತ್ರೀ ನೀರು ಸೇದುವುದಕ್ಕಾಗಿ ಬಂದಿದ್ದಾಳಂತ ಪ್ರಿಯರೇ. ಬಂದಾಗ ಅಲ್ಲಿ ಏನು ನಡೀತದೆ ಅಂದರೆ ಯೇಸು ಪ್ರಭು ಕೇಳ್ತಿದ್ರು ಆಕೆ ಸ್ತ್ರೀಗೆ, ಅಮ್ಮ, ನನಗೆ ಕುಡಿಯೋದಕ್ಕೆ ನೀಡಿಕೆ ಆಗಿದೆ, ನೀರು ಕೊಡು ಅಂಥೇಳಿ ಕೇಳ್ತಿದ್ದಾಳ. ಮೊದಲನೇಗೆ ಏನಂದರೆ ಅಲ್ಲಿ ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇರಲಿಲ್ಲ ಅಂತ ಪ್ರಿಯರೇ. ಯಾಕೆ ಇರಲಿಲ್ಲ ಅಂಥೇಳಿ ನಾವು ಆಲೋಚನೆ ಮಾಡುವಾಗ ಇದು ಪ್ರಶ್ನೆ ಇಟ್ಕೊಳ್ಬೇಕು. ಏನು ಪ್ರಶ್ನೆ ಅಂದರೆ ಇದು ಕೂಡ ಪ್ರಶ್ನೆ. ಸಮಾರ್ಯದವರಿಗೂ ಮತ್ತು ಯಹೂದ್ಯರಿಗೂ ಯಾಕೆ ಬಳಕೆ ಇರಲಿಲ್ಲ ಅಂತೇಳಿ ಪ್ರಶ್ನೆ ಕೊಂದಾಗ ಅವನ ಬೈಬಲನ್ನು ಪರಿಶೋಧನೆ ಮಾಡುವಾಗ ಆ ಹಿಂದಿಂದ ಅವರು ಬ್ಯಾಕ್ಗ್ರೌಂಡ್ ಏನಂತ ಆಲೋಚನೆ ಮಾಡಿದಾಗ ಸತ್ಯ ನಮಗೆ ಗೊತ್ತಾಗ್ತದೆ ಪ್ರಿಯರೇ. ಸಮಾರ್ಯದವರಿಗೂ ಯಹೂದ್ಯರಿಗೂ ಯಾಕೆ ಬಳಕೆ ಇರಲಿಲ್ಲ? ಸಮಾರ್ಯದವರು ಯಾರು, ಯಹೂದ್ಯರು ಯಾರು ಅಂತೇಳಿ ಪ್ರಶ್ನೆ ಹಾಕ್ಕೊಳ್ಬೇಕು. ಪ್ರಶ್ನೆ ಹಾಕ್ಕೊಂಡಾಗೆ ನಮಗೆ ಆನ್ಸರ್ ಸಿಗ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಏನು ಹೇಳ್ತದೆ ಅಂದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ, ಅಂದರೆ ಟೋಟಲ್ಲ ನಾವು ಈ ಸಮಾಜ ನೋಡುವಾಗ ಮೇಲು ಜಾತಿ ಮತ್ತು ಕೀಳು ಜಾತಿ ಅಂತ ಯಾವ ರೀತಿ ನಾವು ಈ ಸಮಾಜನ ಗುರುತಿಸ್ತೇವೋ, ಅಂದರೆ ಮೇಲು ಜಾತಿ ಅಂದರೆ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಚೀಪ್ ಜಾತಿ ಅಂತ ಹೇಳಿ ನಾವು ಈ ಲೋಕದಲ್ಲಿ ಸಮಾಜ ನಡೀತಂಥ ಕಾರ್ಯಪ್ರಿಯರೇ. ಅದೇ ಪ್ರಕಾರ ಮೊದಲ ಶತಮಾನದಲ್ಲಿ ಯೇಸು ಪ್ರಭುಗೆ ಸಮರ್ಥನೆ ಹೇಳುವಂಥ ಮಾತೇನೆಂದರೆ, ನೀನು ಯಹೂದ್ಯನಂದರೆ ಶ್ರೇಷ್ಠ ಜಾತಿದವನು, ನೀವು ದೇವರಿಂದ ಆರಿಸಲ್ಪಟ್ಟಂಥವರು, ದೇವರ ಮಕ್ಕಳು, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗಿಂತ ನೀನು ಶ್ರೇಷ್ಠ ತಂದಿರ್ತಕ್ಕಂಥವ್ರು ಯಾರು? ಯಹೂದ್ಯರು ಅಂತೇಳಿ
ಆ ಸಮರ ಸ್ತ್ರೀ ಗೊತ್ತು, ಸಮರದವ್ರನ್ನು ಅನ್ಯರು ನಾವು ಅಂಥೇಳಿ ಅವಳಿಗೆ ಗೊತ್ತು. ಅಂದರೆ ಸಮರದವರಿಗೂ ಯಹೂದರಿಗೂ ಬಳಕೆ ಇರಲಿಲ್ಲ ಅಂತ, ಅಂದರೆ ಸಾಂಗತ್ಯ ಇರಲಿಲ್ಲ ಅಂತ. ಅಂಥದ್ರಲ್ಲಿ ನೀನು ಯಹೂದ್ಯನಿದ್ದಿದ್ದು ನನ್ನ ಒಟ್ಟಿಗೆ ಮಾತಾಡುವಂಥದ್ದೇ ದೊಡ್ಡ ವಿಷಯ. ಮತ್ತು ಅಂಥದ್ರಲ್ಲಿ ನೀನು ಕುಡಿಯೋದಕ್ಕೆ ನೀರು ಕೊಡುವಂತ ಕೇಳ್ತಿದ್ದೆ, ಇದು ಹೆಂಗ? ಯಾಕಂದರೆ ನಮಗೂ ನಿಮಗೂ ಏನು ಬಳಕೆನೇ ಇಲ್ಲ, ನಮಗೂ ನಿಮಗೂ ಏನು ಹೊಂದಾಣಿಕೆನೇ ಇಲ್ಲ, ನಮಗೂ ನಿಮಗೂ ಯಾವುದೂ ಸಂಬಂಧನೇ ಇಲ್ಲ. ಅಂಥದ್ರಲ್ಲಿ ನೀರು ಹೆಂಗೆ ಕೇಳ್ತೀವಿ ಸ್ವಾಮಿ ಅಂತೇಳಿ ಯೇಸು ಪ್ರಭುವಿಗೆ ಆ ಸಮರಸ್ತ್ರೀ ಪ್ರಶ್ನೆ ಮಾಡ್ತಿದ್ದಳು. ಪ್ರಿಯರೇ, ಏನಕ್ಕೆ ಮಾಡ್ತಿದ್ದಳು ಅಂದರೆ, ಆ ಸಮರದವಳು ಆತನಿಗೆ, ಯಹೂದ್ಯನಾದ ನೀನು ಸಮರದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಪ್ರಶ್ನೆ ಆಗ್ತದಳು, ನೀನು ಸಮರದವನು, ನಾನು ಯಹೂದ್ಯನು. ನೀನು ಸಮರದ ಅಂದರೆ ಅನ್ಯರು ಅಥವಾ ಯಹೂದ್ಯರು ಅಂದರೆ ಶ್ರೇಷ್ಠ ಜಾತಿ. ಅಂಥದ್ರಲ್ಲಿ ನನಗೆ ಮಾತಾಡುವಂಥದ್ದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾನು ನೀರು ಕೊಟ್ಟು ನೀ ಕುಡಿತೀಯಾ ಅನ್ನುವಂಥ ವಿಷಯದಲ್ಲಿ ಆ ಸಮಸ್ತ್ರೀ ಯೇಸುವಿನ ಜೊತೆ ಮಾತಾಡ್ತಾಳು. ಪ್ರಿಯರೇ, ನಿಜವಾಗಲೂ ಈ ಸಮರದ ಸ್ತ್ರೀ ಮತ್ತು ಯಹೂದ್ಯರಿಗೆ ಯಾಕೆ ಬಳಕೆ ಇರಲಿಲ್ಲ ಅಂತೇಳಿ ಪ್ರಶ್ನೆ ಕೊಂದಾಗ ಈ ಪ್ರಶ್ನೆಗೆ ನಾನು ಆನ್ಸರ್ ಹೇಳ್ತೇನೆ. ಪ್ರಿಯರೇ, ಸಮರದ ಸ್ತ್ರೀಗೆ ಮತ್ತು ಯಹೂದ್ಯರಿಗೆ ಯಾಕೆ ಬಳಕೆ ಇರಲಿಲ್ಲ, ಈ ಸಮರದವರು ಯಾರು, ಈ ಯಹೂದ್ಯರು ಯಾರು ಎಂಬುದನ್ನು ಆಲೋಚನೆ ಮಾಡುವಾಗ ಚೆನ್ನಾಗಿ ಆಲೋಚನೆ ಮಾಡಬೇಕು ಪ್ರಿಯರೇ. ಅದಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವೆಲ್ಲಕ್ಕ ಪ್ರಶ್ನೆಗೆ ನಿಮಗೆ ಆನ್ಸರ್ ಕೊಡೋಕೆ ಸಿದ್ಧನಾಗಿದೆ. ಮತ್ತೊಂದು ವಚನ ನೋಡ್ಕೊಬರಲ್ಲೇ ಮೇಲ್ಗಡೆ 12ನೇ ವಚನ ಇದೆ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಏನು ಮಾತಾಡ್ತಾಳೆ ಸ್ತ್ರೀ? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅಂತ ಮಾತಾಡ್ತಿದ್ದಾರೆ. ಯಾರಿಗೆ? ಯೇಸು ಪ್ರಭು. ಯಾಕಂದ್ರೆ ಯೇಸು ಪ್ರಭು ಹೇಳ್ತಿದ್ದಾರೆ, ದೇವರು ಕೊಡುವ ವರವೇನೆಂಬುದು ನೀರು ಕೊಡು ಎಂದು ನೀವು ಕೇಳಿದವನು ಯಾರೆಂಬುದಾಗಿ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ತೀನಿ ಅಂತ ಹೇಳಿ. ಅಂದರೆ ನೀರು ಕುರಿತಾಗಿ ಮಾತಾಡುವ ನೀರು ಕೇಳಿದ ಕೊಡಲಿಲ್ಲಕ್ಕಿ. ಆದರೆ ಯೇಸು ಪ್ರಭು ಹೇಳ್ತಿದ್ದಾರೆ, ನಾನು ಕೊಡುವಂಥ ನೀರು ನಿಂಗೆ ಯಾವುದೋ ಗೊತ್ತಾದರೆ ನಂಗೆ ಬೇಡ್ಕೊಳ್ತಾ ಇದ್ದಿದ್ದಿ, ನಾನು ನಿಂಗೆ ಜೀವಕರವಾದ ನೀರು ಕೊಡ್ತಿದ್ದೆ ಅಂತೇಳಿ ಯೇಸು ಪ್ರಭು ಹೇಳಿದಾಗ ಆಕೆ ಒಂದು ಮಾತು ಹೇಳ್ತದೆ, ಏನಂದರೆ ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅಂತದ್ದಳು. ಪ್ರಶ್ನೆ ಆಗ್ತಿದ್ದಳು. ಇಲ್ಲಿ ಕನ್ನಡದಲ್ಲಿ ಹಿರಿಯರಂತ ಬರೆದಿರ್ತದೆ. ನಾವು ತೆಲುಗು ಬೈಬಲ್ ಆಗಲಿ ಅಥವಾ ಹಿಂದಿ ಬೈಬಲ್ ಪರಿಶೋಧನೆ ಮಾಡುವಾಗ ಅಲ್ಲಿ ಕ್ಲಿಯರಾಗಿ ಬರೆದಿರ್ತದೆ, ಏನಂದರೆ ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅಂತ ಪ್ರಶ್ನೆ ಮಾಡ್ತಿದ್ದಳು. ಅಂದಾಗ ನಾವು ಆಲೋಚನೆ ಮಾಡಬೇಕು, ಸಮರ ಸ್ತ್ರೀ ಯಾರು? ಅನ್ಯರು. ಅನ್ಯರಾಗಿದ್ದಾಗ ಆ ಯಾಕೋಬನು ಅವಳಿಗೆ ತಂದೆ ಹೇಗಾಗ್ತಾನ ಆಲೋಚನೆ ಮಾಡಬೇಕು. ಅದಕ್ಕೆ ಪ್ರಶ್ನೆ ಕೊಡಬೇಕು. ಪ್ರಶ್ನೆಗೆ ನಾವು ನೋಡ್ತಾ ಇದ್ದೆವು, ಸಮರ ಸ್ತ್ರೀಗೆ ಯಾಕೋಬನು ತಂದೆ ಹೇಗಾಗ್ತಾನೆ? ಯಾಕಂದರೆ ಯಾಕೋಬನು 12 ಇಸ್ರಾಯೇಲ್ರ 12 ಗೋತ್ರಕ್ಕೆ ಮಾತ್ರ ತಂದೆ. ಯಾರು? ಯಾಕೋಬ 12 ಗೋತ್ರಕ್ಕೆ ಮಾತ್ರ ತಂದೆ ಆಗಿರುವಾಗ ಆ ಸಮರ ಸ್ತ್ರೀಗೆ ಯಾವ ರೀತಿ ತಂದೆ ಆಗ್ತಾನ ಹೇಳ್ತದಲ್ಲ, ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾಳ. ಹಾಗಾದರೆ ಯೇಸು ಪ್ರಭು ಮತ್ತು ಸಮರ ಸ್ತ್ರೀಗೆ ತಂದೆ ಹೇಗಾಗ್ತಾನ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಅದ್ಭುತವಾಗಿ ಆಲೋಚನೆಗೆ ಪರಿಶೋಧನೆಗೆ ಉತ್ತರ ಸಿಗುತ್ತದೆ. ಪ್ರಿಯರಾದ ದೇವ್ರ ಮಕ್ಕಳೇ, ಈ ಸಮರದೊಳಗೆ ತಂದೆ ಹೆಂಗಾಗ್ತಾರೆ ಅಂದರೆ ಇಲ್ಲಿ ಮಿಶ್ರಿತ ಜನಾಂಗ ಹೋಗ್ತಾರೆ. ಯಾವ ರೀತಿ ಅಂದರೆ ಯಹೂದ್ಯರಲ್ಲಿ ಅಂದರೆ ಈ ಇಸ್ರಾಯೇಲ್ರ ಗೋತ್ರದಲ್ಲಿ ಕೆಲವರು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಾಗ ಅನ್ಯ ಜನ ಹುಟ್ಟಿದಂಥ ಸಂತತಿನೇ ಸಮರದವರು. ಇದಕ್ಕೆ ನಿನ್ನ ಮುಂದೆ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ಅಂದರೆ ಏನಂದರೆ ತಂದೆ 12 ಗೋತ್ರದಲ್ಲಿ ಇಸ್ರಾಯೇಲ್ ಗೋತ್ರದಲ್ಲಿ ಒಬ್ಬರು ಅಂದರೆ ಯೂದ ಗೋತ್ರದಲ್ಲಿ ಅವ್ರೇನು ಮಾಡ್ತಾರೆ, ಕೆಲವು ಸ್ತ್ರೀಯರನ್ನು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವರಿಂದ ಮಕ್ಕಳನ್ನು ಪಡೆದಾಗ ಅವರೇ ಆ ಸಮರದ ಸ್ತ್ರೀಯರಾಗ್ತಾರೆ. ಪ್ರಿಯರೇ, ಅಂದರೆ ತಂದೆ ಯೂದುಡು ಹೆಣ್ತರೇನೆಂದರೆ ಅನ್ಯ ಸ್ತ್ರೀಯರು ಮದುವೆ ಮಾಡಿಕೊಂಡಾಗ ಅವರು ಅನ್ಯರಿಂದ ಹುಟ್ಟಿದಂಥ ಅವರೇ ಆ ಸಮರ್ಯದವರು. ಪ್ರಿಯರೇ, ಅಂದರೆ ತಂದೆ ಅಂತ ಹೇಳಿದ್ರು ಅಂದರೆ ಕಾರಣ ಅಂದರೆ 12 ಗೋತ್ರದಲ್ಲಿ ಕೆಲವೊಂದು ಗೋತ್ರದವ್ರು ಏನು ಮಾಡಿದ್ರೆ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಆ ಸಮರದಿಂದ ಮದುವೆ ಮಾಡಿಕೊಂಡು ಅವರಿಂದ ಮಕ್ಕಳನ್ನು ಪಡೆದಾಗ ಅದಕ್ಕೆ ಹೇಳ್ತಿದ್ದಾಳು, ನಾನು ನಮ್ಮ ತಂದೆ ಯಾಕೋಬ ಅಂತ ಹೇಳ್ತಿದ್ದಾಳು. ಅದಕ್ಕೆ ಇನ್ನೂ ಕೆಲವು ವಚನ ನೋಡ್ಕೋಬೇರಿ. ಇವೆಷ್ಟೊಂದು ವಚನಗಳು ನಾವು ಪರಿಶೋಧನೆ ಮಾಡುವಾಗ ಆಲೋಚನೆ ಮಾಡುವಾಗ ಈ ಸಮರ ಸ್ತ್ರೀ ಯಾರು ಮತ್ತು ಇವರೆಲ್ಲ ಈ ರೀತಿ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ನಾವು ಆಲೋಚನೆ ಮಾಡುವಾಗ ಕ್ರಿಸ್ತ ಪೂರ್ವದಲ್ಲಿ ಇವಳನ್ನು ಕುರಿತನ್ನು ಆಲೋಚನೆ ಮಾಡಬೇಕು. ಪ್ರಿಯರೇ, ಕ್ರಿಸ್ತ ಪೂರ್ವದ ಹಿಂದ್ಗಡೆ ಇವ್ರದ್ದು ಏನು ನಡೆದ ಹಿಸ್ಟ್ರಿ, ಸಮಾರ್ಯಂ ಅಂತ ಪಟ್ಟಣ ಎಲ್ಲಿದೆ, ಇವ್ರು ಯಾವ ರೀತಿಗೆ ಯಾಕೋಬ ಇವ್ರಿಗೆ ಯಾವ ರೀತಿ ತಂದೆ ಆಗ್ತಾನ ಅಂತ ಎಲ್ಲ ಆಲೋಚನೆ ಮಾಡುವಾಗ ಕ್ರಿಸ್ತ ಪೂರ್ವದಲ್ಲಿ 12 ಗೋತ್ರ ಅಂದರೆ 12 ಗೋತ್ರ ಸೇರಿದರೆ ಇಸ್ರಾಯೇಲ್ರ ಇಸ್ರೇಲ್ ರಾಜ್ಯ ಅಥವಾ ಇಸ್ರೇಲ್ ಗೋತ್ರ ಅಂತ ಹೇಳ್ತೀವಿ. 12 ಗೋತ್ರಕ್ಕೆ ಇಸ್ರೇಲ್ ಜನಾಂಗದ ಅಂತ ಹೇಳ್ತೇವೆ. ಆದರೆ
ಇಸ್ರಾಯೇಲ್ 12 ಗೋತ್ರ ಒಂದೇ ಜಾಗದ ಇದ್ದಾಗ, ಒಂದೇ ಗೋತ್ರ ಕಲ್ತಾಗಿದ್ದಾಗ ಅವರಿಗೆ ಮೊದಲನೇ ಅರಸನು ಯಾರೆಂಬುದನ್ನು ಆಲೋಚನೆ ಮಾಡುವಾಗ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲನು ಒಂದೇ ರಾಜ್ಯವಾಗಿದ್ದಾಗ, ಐಕ್ಯ ರಾಜ್ಯವಾಗಿದ್ದಾಗ ಅವರಿಗೆ ಮೊದಲನೇ ಪರಿಪಾಲನೆ ಮಾಡುವಂಥ ಅರಸನು ಯಾರು ಅಂದರೆ ಸೌಲನು. ಪ್ರಿಯರಾದ ದೇವ್ರ ಮಕ್ಕಳೇ, ಸೌಲು ಆದ ನಂತರ 2ನೇ ಅರಸನೇ ದಾವಿದ್ ಮಹಾರಾಜನು. ದಾವಿದ್ ಆದ ನಂತರ 3ನೇ ಅರಸನೇ ಸೊಲೊಮನ್ ರಾಜ, ಅಂದರೆ ದಾವಿದನ ಮಗ ಸೊಲೊಮನ್ ರಾಜ. ಇವ್ರ ಕಾಲದಲ್ಲಿ ಐಕ್ಯ ರಾಜ್ಯವಾಗಿತ್ತು. ಯಾವಾಗಾಯಿತು ಸೊಲೊಮೋನನು ಪ್ರಾಣ ಬಿಡ್ತಾನೋ ಅಲ್ಲಿ ಅವ್ರ ರಾಜ್ಯದಲ್ಲಿ 2 ರಾಜ್ಯಗಳು ವಿಂಗಡ ಆಗ್ತಾವೆ. ಪ್ರಿಯರೇ, ಏನು ವಿಂಗಡ ಆಗ್ತವೆ ಅಂದರೆ ಭಾಗ ಆಗ್ತಾವೆ. 10 ಗೋತ್ರ ಸೇರಿ ಇಸ್ರಾಯೇಲರ ರಾಜ್ಯ, 2 ಗೋತ್ರ ಸೇರಿ ಯೂದ ರಾಜ್ಯ, ಅಂದರೆ ಯೂದ ರಾಜ್ಯ ಅಂಥೇಳಿ 2 ರಾಜ್ಯಗಳು ವಿಭಾಗ ಆಗ್ತವೆ. ಪ್ರಿಯರಾದ ದೇವರು, ಯಾವಾಗ ಅಂದರೆ ಇದು ಕ್ರಿಸ್ತ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಮಾತು. ಪ್ರಿಯರೇ, ಆದಾಗ ಏನು ನೋಡಿ ಒಂದು ಸಾರಿ ಅರಸುಗಳು, ಮೊದಲನೇ ಅರಸು 12ನೇ ಅಧ್ಯಾಯ, ಅಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ಗೊತ್ತಾಗ್ತದೆ. ಪ್ರಿಯರಾದ ದೇವ್ರ ಮಕ್ಕಳೇ, 2 ರಾಜ್ಯ ಅಂದರೆ 10 ಗೋತ್ರ ಸೇರಿ ಇಸ್ರಾಯೇಲ್ ರಾಜ್ಯ, 2 ರಾಜ್ಯಗಳು ಸೇರಿ ಯೂದ ರಾಜ್ಯ ಅಂಥೇಳಿ. 12ನೇ ಅಧ್ಯಾಯ 22ನೇ ವಚನ. ಆಗ ದೇವರ ಮನುಷ್ಯನಾದ ಸರಿ, ಇದು ನೋಡ್ರಿ ಹೆಡ್ಡಿಂಗ್ ನೋಡ್ರಿ, ಏನದಲ್ಲಿ ಹೆಡ್ಡಿಂಗ್ 12ನೇ ಅಧ್ಯಾಯ ಹೆಡ್ಡಿಂಗ್ ಮೇಲ್ಗಡೆ ರೆಹಬ್ಬಾಮನು ಯರೋಬಾಮನು ರಾಜ ಭೇದ. ಅಂದರೆ ಏನು ಗೊತ್ತಿರುತ್ತೆ ಪ್ರಿಯರಾದ ದೇವ್ರ ಮಕ್ಕಳು ಅಂದರೆ, ಕ್ರಿಸ್ತ ಪೂರ್ವದಲ್ಲಿ ಸೊಲೊಮೋನು ಸತ್ತ ನಂತರ 2 ಭಾಗ ಆಗ್ತದೆ. ಒಂದು ಇಸ್ರಾಯೇಲ್ ರಾಜ್ಯ, ಒಂದು ಯೂದ ರಾಜ್ಯ ಅಂತ ಕರೆಯಲ್ಪಡ್ತದೆ. ಪ್ರಿಯರೇ, ಯೂದ ರಾಜ್ಯಕ್ಕೆ ಅರಸನು ಯಾರಂದರೆ ರೆಹಬ್ಬಾಮನು. ಇಸ್ರಾಯೇಲ್ ಜನರಿಗೆ ರಾಜ್ಯನು ಯಾರು ಎಂಬುದಾಗಿ ನೋಡುವಾಗ ಯರೋಬಾಮನು. ಅಂದರೆ ಯರೋಬಾಮನು ಇಸ್ರಾಯೇಲ್ರ 10 ಗೋತ್ರವನ್ನು ಪರಿಪಾಲನೆ ಮಾಡ್ತಿದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳೇ, 10 ಗೋತ್ರಕ್ಕೆ ಪರಿಪಾಲನೆ ಮಾಡಿ ಏನು ಮಾಡ್ತಿದ್ದಾನಂದರೆ, ಇಸ್ರಾಯೇಲ್ ಜನರೆಲ್ಲ ಎಲ್ಲಿದ್ದಾರೆ ಅಂದರೆ ಸಮರ್ಯ ಪಟ್ಟಣದಲ್ಲಿ, ಅದು ಅವರಿಗೆ ರಾಜಧಾನಿಯಾಗಿ ಮಾಡಿಕೊಂಡು ಅದೇ ಅವರಿಗೆ ಮುಖ್ಯ ಪಟ್ಟಣವಾಗಿ, ಮುಖ್ಯ ಒಂದು ರಾಜಧಾನಿಯಾಗಿ 10 ಗೋತ್ರದವರು ಎಲ್ಲೋ ನಿವಾಸಿಸ್ತಿದ್ದಾರೆ ಅಂದರೆ ಆ ಸಮರ್ಯ ಅಂತಕ್ಕಂಥ ಪಟ್ಟಣದಲ್ಲಿ ನಿವಾಸಿಸ್ತಿದ್ದಾರೆ. ಪ್ರಿಯರೇ, ಅದರ 2 ಗೋತ್ರ ಕಲ್ತು ಯೂದ ಗೋತ್ರ ಏನು ಮಾಡ್ತದೆ ಅಂದರೆ ಇವರು ಯೆರೂಸಲೇಮಿನಲ್ಲಿ ಇದ್ದಿದ್ದಾರೆ. ಪ್ರಿಯರೇ, ಯೆರೂಸಲೇಮ್ ಇದೆ ನೋಡಿ, ಇಸ್ರಾಯೇಲ್ ಜನರಲ್ಲಿದ್ದಾರೆ ಸಮರ್ಯ ಅಂತಕ್ಕಂಥ ಪಟ್ಟಣದಲ್ಲಿ 10 ಗೋತ್ರ ಕಲ್ತು ಯಾರೋಬಾಮನು ಪರಿಪಾಲನೆ ಮಾಡ್ತಾನೆ. ಯಾರಿಗಂದರೆ ಇಸ್ರಾಯೇಲ್ ಜನರಿಗೆ. ಆದರೆ 2 ಗೋತ್ರಕ್ಕೆ ಯಾರು ಯೂಸ್ ಮಾಡ್ತಾರೆ ಅಂದರೆ ರೆಹಬ್ಬಾಮ್ ಅಂತಕ್ಕಂಥ ಅರಸನು ಪರಿಪಾಲನೆ ಮಾಡ್ತಾನೆ ಅರಸನವರಿಗೆ. ಆದರೆ ಇಲ್ಲಿ ನೋಡಿ 22ನೇ ವಚನ ಮಾಡಿದಾಗ ಏನು ಮಾಡ್ತಿದ್ದಾರೆ ಅಂದರೆ, ಯಾರೋಬಾಮ್ ಅಂತಕ್ಕಂಥ ಇಸ್ರಾಯೇಲ್ ಅರಸನು ಏನು ಮಾಡ್ತಾರೆ ಅಂದರೆ ಸಮರ್ಯ ಪಟ್ಟಣದಲ್ಲಿ ಅಲ್ಲೇ ಅವರವರು ಆರಾಧನೆ ಮಾಡ್ತಾ ಇರ್ತಾರೆ. ಆದರೆ ಈ ಇಸ್ರಾಯೇಲ್ ಜನದಾಗ ಯೆಹೂದ್ಯ ಅಂತಕ್ಕಂಥ ರಾಜ್ಯದ ಕಾಲದಲ್ಲಿ ಇವರು 2 ಗೋತ್ರ ಏನು ಮಾಡ್ತಾರೆ, ಯೆರೂಸಲೇಮದಲ್ಲಿ ದೇವರ ಆರಾಧನೆ ಮಾಡ್ತಿದ್ದಾರೆ. ಅಲ್ಲಿ ರಾಜ್ಯಗಳು ಭೇದಗಳು ಆದಾಗ 2 ರಾಜ್ಯ ಆದರೂ ಕೂಡ ಅವ್ರ ಮಧ್ಯದಲ್ಲಿ ದೇವರು ಒಬ್ಬರೇ, ತಂದೆಯಾದ ದೇವರು ಯೆಹೋವ ದೇವರೇ ಒಬ್ಬರೇ. ಆದಾಗ ಈ ಸಮರ್ಯದವರೇನು ಎಲ್ಲಿದ್ದಾರೆ ಅಂದರೆ, ಸಮರ್ಯದಲ್ಲಿ ಇಸ್ರಾಯೇಲ್ ಜನಾಂಗದವರಿದ್ದಾರೆ, ಯೆರೂಸಲೇಮದಾಗಿ ಯಹೂದ್ಯರಿದ್ದಾರೆ. ಆದರೆ ದೇವರನ್ನು ಆರಾಧಿಸಬೇಕಾದರೆ, ದೇವರನ್ನು ಸ್ತುತಿಸಬೇಕಾದರೆ ಅವರು ಸಮರ್ಯತಕ್ಕಂಥ 10 ಗೋತ್ರದವರು ಎಲ್ಲಿ ಬರಬೇಕು, ಇಸ್ರಾಯೇಲ್ ದೇಶಕ್ಕೆ ಅಂದರೆ ಯೆರೂಸಲೇಮಿಗೆ ಬಂದು ಯೆರೂಸಲೇಮದಲ್ಲಿ ದೇವಾಲಯ ಇದೆ, ಅವರೆಲ್ಲರೂ ಕೂಡ ಯೆರೂಸಲೇಮ್ ಇರ್ತಕ್ಕಂಥ ದೇವಾಲಯದಲ್ಲೇ ಯಜ್ಞ ಸಮರ್ಪಣೆ ಮಾಡುವಂಥದ್ದಾಗಲಿ, ದೇವರನ್ನು ಆರಾಧಿಸುವಂಥದ್ದಾಗಲಿ, ದೇವರನ್ನು ಸ್ತುತಿಸುವಂಥದ್ದಾಗಲಿ ಅಂದರೆ ಎಲ್ಲಿ ಬರಬೇಕಂದ್ರೆ ಇಸ್ರಾಯೇಲ್ ಜನರು 10 ಗೋತ್ರದವರು ಎಲ್ಲ ಸರಿ ಎಲ್ಲಿ ಬರಬೇಕು, ಯೆರೂಸಲೇಮ್ ದೇವಾಲಯಕ್ಕೆ ಬಂದು ದೇವರಿಗೆ ಆರಾಧನೆ ಮಾಡಬೇಕು. ಆದರೆ ದೇವರೇನು ಮಾಡಿದ್ದಾರೆ ಅಂದರೆ 2 ಗೋತ್ರ ಕಲ್ತಿವನಿಗೆ ಯೆಹೂದ್ಯರಿಗೆ ಅರಸನಿಗೆ ಕೊಟ್ಟು ಒಪ್ಪಿಸಿದ್ದಾನೆ, ಮತ್ತು 10 ಗೋತ್ರ ಎಂಬುದು ಯಾರೋಬಾಮನಿಗೆ ದೇವರೇ ಒಪ್ಪಿಸಿದ್ದಾನೆ. ಆದರೆ ಅವನು ಮಾಡುವಂಥ ಕೆಟ್ಟ ಆಲೋಚನೆ ಅಂದರೆ ಏನಪ್ಪ ಇದು, ನಮ್ಮ ಜನರು ಇಸ್ರಾಯೇಲ್ ಜನರು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ ಎಲ್ಲಿ ಹೋಗ್ತಿದ್ದಾರೆ ಇವರು, ಯೆರೂಸಲೇಮಿನ ದೇವಾಲಯಕ್ಕೆ ಹೋಗಬೇಕಾಗ್ತದೆ. ಇದು ಇಲ್ಲಿ ಹೋಗುವಂಥ ಬಹಳ ಕಷ್ಟವಾಗ್ತಾಯಿದೆ. ಅಲ್ಲಿ ಹೋಗಿ ದೇವರ ಆರಾಧನೆ ಮಾಡಿದರೆ ಒಂದು ವೇಳೆ ಆ ಅರಸನಿಗೆ ಅಂದರೆ ಯೆಹೂದ್ಯರ ಅರಸನು ಇವ್ರ ಮನಸ್ಸೇನೋ ತಿರ್ಕೊಂಡು ಅವನ ಕಡೆ ದಿನ ತಿರುಗಿ ನನ್ನ ರಾಜ್ಯ ಹೊಂಟು ಹೋಗ್ತದೇನೋ, ನನ್ನ ರಾಜ್ಯ ಕಳೆದು ಹೋಗ್ತೇನೋ, ಮತ್ತು ತಿರುಗಿ ರಾಜ್ಯ ದಾವೀದನ ಮನೆತನಕ್ಕೆ ಹೋಗ್ತದೆ ಅಂತೇಳಿ ಕೆಟ್ಟ ಆಲೋಚನೆ ಯಾರಲ್ಲಿ ಬರ್ತಂದರೆ ಯಾರೋಬಾಮನಿಗೆ ಬರ್ತದೆ, ಅಂದರೆ ಇಸ್ರಾಯೇಲ್ ಅರಸನಿಗೆ ಬರ್ತದೆ. ಏನದು ಬರ್ತದೆ ಅಂದರೆ ಇವರೆಲ್ಲರೂ ದೇವರನ್ನು ಆರಾಧಿಸುವುದಕ್ಕೆ ಎಲ್ಲಿ ಹೋಗ್ತಿದ್ದಾರೆ,
ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ದೇವಾಲಯ ಹೋಗ್ತಾ ಇದ್ದಾರೆ. ಒಂದು ವೇಳೆ ಹೋದಾಗ ಇವರು ಮನಸ್ಸಿನ ಆ ಕಡೆ ತಿರುಗಿ ನನಗೆ ಕೊಂದಾಕಿ ಅವನಿಗೆ ಒಡೆಯನ್ನು ಮಾಡ್ಕೋತಾರೆ ಏನೋ ಅಂಥೇಳಿ ಅವನ ಹೃದಯದಲ್ಲಿ ಭಾಳ ಒಂದು ಗಲಿಬಿಲಿ ಉಂಟಾಗ್ತದೆ. ಪ್ರಿಯರಾದ ದೇವ್ರ ಮಕ್ಕಳೇ, ನೋಡಿ 12ನೇ ಅಧ್ಯಾಯ 1ನೇ ಅರಸುಗಳು 12ನೇ ಅಧ್ಯಾಯ 26ನೇ ವಚನದಲ್ಲಿ ಇರ್ತದೆ. ನೋಡಿ ಯಾವ ರೀತಿ ಆಲೋಚನೆ ಮಾಡ್ತಿದ್ದಾನೋ ತನ್ನ ಮನಸ್ಸಿನಲ್ಲಿ. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ಕುಟುಂಬದವರಿಗೆ ಆಗುವುದೋ ಏನು, ರಾಜ್ಯವು ದಾವೀದನ ಕುಟುಂಬದವರಿಗೆ ಆಗುವುದೋ ಏನು, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಪ್ರೇರಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದ್ಯದ ಅರಸನು ರೆಹಬ್ಬಾಮನ ಕಡೆಗೆ ತಿರುಗಿತು ಅಂತ ಯಾರು ಆಲೋಚನೆ ಮಾಡ್ತಾರೆ ಅಂದರೆ ಯಾರೊಬ್ಬಾಮ ಅಂತಕ್ಕಂಥ ವ್ಯಕ್ತಿ ಆಲೋಚನೆ ಮಾಡ್ತಾನೆ. ದೇವರೇ ಕುದಿ ಕೊಟ್ಟಿದ್ದಾರೆ ಏನಪ್ಪ, 10 ಗೋತ್ರ ನೀನು ಆಳಪ್ಪ ಅಂಥೇಳಿ ಯೆಹೂದ್ಯರ ಅರಸನಾದಂಥ ರೆಹಬ್ಬಾಮನ ದೇವರು ಹೇಳಿದ್ದಾರೆ. 10 ಗೋತ್ರ ನೀನು ಆಳಪ್ಪ ಅಂಥೇಳಿ ಯಾರೊಬ್ಬಾಮಿಗೆ ಒಪ್ಪಿಸಿದ್ದಾರೆ. ದೇವರೇ ಒಪ್ಪಿಸಿದ ಮೇಲೆ ಇವನು ಕೆಟ್ಟ ಆಲೋಚನೆ ಮಾಡುವಂಥ ಅವಶ್ಯಕತೆ ಏನಾದ ಪ್ರಿಯರೇ ಇಲ್ಲಿಲ್ಲ ಅಂತ ಏನು ಆಲೋಚನೆ ಮಾಡ್ತೀವಿ ಅಂದರೆ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದನು. ಯಾಕಂದರೆ ಇಸ್ರಾಯೇಲರಿಗೆ 10 ಅರಸನಾಗಿದ್ದಂಥ ಯಾರೊಬ್ಬಾಮ ರೆಹಬ್ಬಾಮ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಅವ್ರ ಮನಸ್ಸಿನಲ್ಲಿ ಆಲೋಚನೆ ಬರ್ತದೆ, ನನ್ನ ರಾಜ ತಿರುಗಿ ಏನಾದರೂ ರೆಹಬ್ಬಾಮನ ಕಡೆಗೆ ಒಪ್ಪಿ ಹೋಯ್ತಿದ್ದೇನೋ ಮತ್ತು ಅವನು 12 ಗೋತ್ರ ಇವನೇ ಆಳ್ತಾನೇನೋ ಅಂತ ಆಲೋಚನೆ ಇದ್ಕೊಂಡು ಏನು ಮಾಡ್ತಿದ್ದಾನೆ, ತನ್ನ ಮನಸ್ಸಿನಲ್ಲಿ ಭಾಳಷ್ಟು ಆಲೋಚನೆ ಮಾಡ್ತಿದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳೇ, ಯಾಕಂದರೆ ಇದು ಯೆರೂಸಲೇಮಿನಲ್ಲಿರ್ತಕ್ಕಂಥ ಅರಸನು ಯಾರಂದರೆ ರೆಹಬ್ಬಾಮನು. ಅಂದರೆ ರೆಹಬ್ಬಾಮನು ಏನು ಮಾಡ್ತಿದ್ದಾನೆ ಅಂದರೆ ಯೆರೂಸಲೇಮ್ ಇರ್ತಕ್ಕಂಥ ದೇವಾಲಯ ಅಂದರೆ 10 ಗೋತ್ರ 2 ಗೋತ್ರವನ್ನು ಪರಿಪಾಲನೆ ಮಾಡ್ತಿದ್ದಾನೆ. ಪ್ರಿಯರೇ, 2 ಗೋತ್ರ ಮಾಡಿದಾಗ ಅಲ್ಲ ದೇವರಾಜ ಮಾಡ್ತಾನೆ, ಅದೇ ಅವರಿಗೆ ಒಂದು ರಾಜಧಾನಿ. ಯಾರಿಗೆ? ಯೆಹೂದ್ಯರ ಅರಸನಿಗೆ, ಯೆಹೂದ್ಯರಿಗೆ ಯೆರೂಸಲೇಮೇ ಮುಖ್ಯ ಪಟ್ಟಣ, ಯೆರೂಸಲೇಮೇ ಅವರಿಗೆ ಒಂದು ಹೆಡ್ ಕ್ವಾರ್ಟರು, ಯೆರೂಸಲೇಮೇ ಅವರಿಗೆ ಒಂದು ರಾಜಧಾನಿ. ಇವರಿಗೆ ಇಸ್ರಾಯೇಲ್ 10 ಗೋತ್ರಕ್ಕೆ ಸಮಾರ್ಯ ಅಂತಕ್ಕಂಥ ಪಟ್ಟಣನೇ ಅವರಿಗೆ ರಾಜಧಾನಿ. ಆದರೆ ದೇವರ ಆರಾಧನೆ ಮಾಡಬೇಕಂದ್ರೆ ಅವ್ರು ಯೆರೂಸಲೇಮಿಗೆ ಬರಬೇಕು. ಯೆರೂಸಲೇಮಿಗೆ ಬರ್ತಾಯಿದ್ದ ಪ್ರತಿ ವರ್ಷ ಎಲ್ಲ ಬಂದಾಗ ಅವನು ಆಲೋಚನೆ ಮಾಡ್ತಿದ್ದಾನು, ನನ್ನ ಕಡೆ ಎಲ್ಲ ಜನರು ಪ್ರತಿ ವರ್ಷ ಹೋಗ್ತಾ ಇದ್ದಾರೆ, ಮತ್ತು ಹೋಗಿ ಏನಾದರೂ ಯಾರೊಬ್ಬಾಮನ ಕಡೆಗೆ ತಿರ್ಕೊಂಡು ನನ್ನ ರಾಜ್ಯನ ಹೊಂಟೋಗಿತ್ತು ಅಂತೇಳಿ ಆಲೋಚನೆ ಮಾಡಿ ಏನು ಮಾಡ್ತಿದ್ದಾನೆ ನೋಡ್ರಿ. ಆಲೋಚನೆ ಮಾಡಿ ಅವರು ನನ್ನನ್ನು ಕೊಂದು ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಸಾಕಾಯಿತು. ಏನು ಹೇಳ್ತದೆ ಇಲ್ಲಿಗ ಅಂದರೆ ಮನುಷ್ಯನ ಕೆಟ್ಟ ಆಲೋಚನೆ ಮಾಡ್ಕೊಂಡು ಒಂದು ವೇಳೆ ರೆಹಬ್ಬಾಮನ ಕಡೆ ತಿರ್ಕೊಂಡ್ರೆ ಏನೊಂದು ಕೆಟ್ಟ ಆಲೋಚನೆ ಮಾಡ್ಕೊಂಡು ಏನು ಮಾಡ್ತಿದ್ದಾನೆ ಅಂದರೆ ಯಾರೊಬ್ಬಾಮನ ಏನು ಮಾಡ್ತಿದ್ದಾರೆ ಏನು ಹೇಳ್ತದೆ ನೋಡಿ, ಅವರಿಗೆ 2 ಬಂಗಾರದ ಪ್ರತಿಮೆಗಳು 2 ಬಂಗಾರದ ವಿಗ್ರಹ ಮಾಡ್ತಿದ್ದಾನೆ. ಯಾರು? ಯಾರೊಬ್ಬಾಮ ಅಂತಕ್ಕಂಥ ಅರಸನು, ಇಸ್ರಾಯೇಲರ ಅರಸನು ಮಾಡಿ ಹೇಳ್ತಾ ಅನ್ಕೊಳೋದಂದರೆ ಬಂಗಾರದ 2 ಬಸವ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರೇ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಕೆಲವು ಚೆನ್ನಾಗಿರ್ತದೆ. ನೀವು ಯೆರೂಸಲೇಮಿಗೆ ಹೋಗುವಂಥದ್ದು ಬಹಳ ಕಷ್ಟ ಆಗಿದೆ. ನೀವು ಯೆರೂಸಲೇಮಿಗೆ ಹೋಗಿ ದೇವರಿಗೆ ಆರಾಧನೆ ಮಾಡ್ತಾಯಿದ್ರಲ್ಲ, ಅದು ಭಾಳ ಕಷ್ಟ. ಇಷ್ಟೊಂದು ದೂರ ಪ್ರಯಾಣ ಮಾಡುವಂಥದ್ದು ಭಾಳ ಕಷ್ಟ. ನೀವು ಯೆರೂಸಲೇಮಿಗೆ ಹೋಗುವಂಥದ್ದು ಭಾಳ ಕಷ್ಟವಾಗಿರೋದರಿಂದ ಏನು ಮಾಡ್ಬೇಕು ನೀವು ಅಂದ್ರೆ, ಈಗ 2 ನಾನು ಬಂಗಾರದ ಪ್ರತಿಮೆಗಳನ್ನು ಮಾಡಿದ್ದೇನೆ, 2 ಬಂಗಾರದ ಮೂರ್ತಿಗಳನ್ನು ಮಾಡಿಸಿ ಏನು ಹೇಳ್ತಿದ್ದಾನಂದರೆ ಇಸ್ರಾಯೇಲರೇ ನೀವು ಯೆರೂಸಲೇಮಿಗೆ ಜಾತ್ರೆ ಹೋಗ್ತಿದ್ರಲ್ಲ, ಅಲ್ಲಿ ಹೋಗುವಂಥದ್ದು ನೀವು ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಮಾಡಿದ್ದೆ ನಾನು, ಈಗೋ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ದೇವರುಗಳು ಇಲ್ಲೇ ಇರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೆತ್ತಲಿನಲ್ಲಿ ಇರಿಸಿ ಇನ್ನೊಂದು ದಾನಿಗೆ ಕಳಿಸಿದನು. ಇದು ಪಾಪಕ್ಕೆ ಕಾರಣವಾಗಿತ್ತು. ಏನು ಮಾಡ್ತಿದ್ದಾನೆ ಈಗ? ತನ್ನ ಜನರಲ್ಲ ಇಸ್ರಾಯೇಲರ ಮಧ್ಯದಾಗ ಯಾರೊಬ್ಬಾಮನಿಗೂ ಕೂಡ ಒಬ್ಬರೇ ದೇವರು, ರೆಹಬ್ಬಾಮನಿಗೂ ಕೂಡ ದೇವರು ಒಬ್ಬರೇ ಇದ್ದಾಗ ಈ ಇಸ್ರಾಯೇಲ್ ಜನರು ಆ ಯೆರೂಸಲೇಮಿಗೆ ಹೋಗಿ ಆರಾಧನೆ ಮಾಡುವಂಥ ಇನ್ನೇನು ಕಷ್ಟ ರೀ. ಆದರೆ ಆರಾಧನೆ ಮಾಡುವಾಗ ಏನು ಮಾಡ್ತಾನಂದರೆ ಅವನು 2 ಬಸವ ಮೂರ್ತಿಗಳನ್ನು ಮಾಡಿಸಿ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ದೇವರು ಯಾರಂದರೆ ಇದೇ ಬಂಗಾರದ ಪ್ರತಿಮೆಗಳು ಅಂತೇಳಿ ಬಂಗಾರದ ಪ್ರತಿಮೆ ತೋರಿಸ್ತಾ ಇದ್ದಾನೆ. ಇವುದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ದೇವರು ಯಾರಂದರೆ ಇವರೇ ಯೆಹೋವ ದೇವರು. 2 ಬಸವ ಮೂರ್ತಿ ಮಾಡಿದ್ರಲ್ಲ, ಇದೇ ಯೆಹೋವ ದೇವರು ಅಂತ ಹೇಳ್ಕೊಂಡು ಏನು ಮಾಡ್ತಿದ್ದಾರೆ ಇವರೀಗ ಸಮಾರ್ಯ ಪಟ್ಟಣದಲ್ಲಿ ಅಲ್ಲೇನು ಮಾಡಿದ್ದಾರೆ, ಅನೇಕ ಮಂದಿರಗಳನ್ನು ಕಟ್ಟಿಸಿ ಅನೇಕ ಮಂದಿರಗಳಲ್ಲಿ ವಿಗ್ರಹಗಳನ್ನಿಟ್ಟು ಯೆಹೋವ ದೇವರು ಇದೆ, ನಮ್ಮ ಐಗುಪ್ತ ದೇಶದ ಕರೆತಂದ ದೇವರು ಇದೆ ಅಂಥೇಳಿ ದಾರಿ ಮಳ್ಳಿಸ್ತದನ್ನು. ಏನು ಮಳ್ಳಿಸ್ತದೆ ಅಂದರೆ ಐಗುಪ್ತ ದೇಶದ ಕರೆತಂದ ದೇವರು ಇದೆ, ಇವನೇ ಯೆಹೋವ ದೇವರು ಅಂಥೇಳಿ ಹೆಸರು ಹೇಳುವಂಥದ್ದು ಯೆಹೋವ ದೇವರು, ಆರಾಧನೆ ಮಾಡುವಂಥದ್ದಾದರೆ ವಿಗ್ರಹಾರಾಧಕರು ಆಗಿ ತಪ್ಪು ಹೋಗ್ತಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳು ಯಾರಂದರೆ
ಇಸ್ರಾಯೇಲ್ ಜನಾಂಗದವರು ಅನೇಕ ಮಂದಿರ ಕಟ್ಟಿಸಿದ್ದಾರೆ. ಆ ಮಂದಿರದಲ್ಲಿ ವಿಗ್ರಹವನ್ನು ಇಟ್ಟುಕೊಂಡು ಇದೇ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ತಂದ ದೇವರು ಅಂತ ಹೇಳಿಕೊಂಡು ಯೆಹೋವನ ಹೆಸರಿನಲ್ಲೇ ವಿಗ್ರಹ ಆರಾಧನೆ ಮಾಡಿಕೊಂಡು ಅವರು ವಿಗ್ರಹ ಆರಾಧಕರಾಗಿಬಿಟ್ಟಿದ್ರು. ಅದೇ ಪ್ರಕಾರ ಯಹೂದ್ಯರು ಇದ್ದಾರಲ್ಲ ಯೆರೂಸಲೇಮ್, ಅವ್ರನ್ನೂ ಕೂಡ ಇವ್ರನ್ನ ಒಬ್ಬರು ನೋಡಿಕೊಂಡು ಅವ್ರನ್ನೂ ಕೂಡ ವಿಗ್ರಹ ಆದಾಗ ದೇವರು ಮಾಡ್ತಾರೆ ಮಾಡುವಂಥ ಕಾರ್ಯಗಳು ನೋಡಿ ಬಹಳ ಹೃದಯ ನೊಂದುಕೊಂಡು ಇದು ಬಹಳ ಪಾಪಕ್ಕೆ ಕಾರಣವಾಗಿದ್ದರಿಂದ ಆ ಯಾರೋ ಬಂದ ದೇವ್ರು ಮಾಡ್ತಿದಾರ ಕೋಪ ಮಾಡ್ಕೋತಿದ್ದಾರೆ ಪ್ರಿಯರೇ. ಆ ರೀತಿಗೆ ಅವರು ದೇವರನ್ನು ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವುಗಳಲ್ಲಿ ಇಲ್ಲೇ ಇರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೆತ್ತಲಿನಲ್ಲಿ ಇರಿಸಿ ಇನ್ನೊಂದು ದಾನಿಗೆ ಕಳುಹಿಸಿದನು. ಇದು ಪಾಪಕ್ಕೆ ಕಾರಣವಾಗಿತ್ತು. ಜನರು ಈ ಎರಡನ್ನು ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಇದೇ ಅಲ್ಲದೆ ಅವರು ಪೂಂಜಾರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದನು. ಅವರು 8ನೆಯ ತಿಂಗಳಲ್ಲಿ 10ನೆಯ ದಿವಸ ಬೆತ್ತಲಿನಲ್ಲಿ ಯಹೂದ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯನ್ನು ನಡೆಸಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞೆ ಮಾಡಿದನು. ತಾನು ಏರ್ಪಡಿಸಿದ ಪುಣ್ಯ ಸ್ಥಳಗಳ ಯಾಜಕರನ್ನು ಬೆತ್ತಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ಅಂದರೆ ದೇವರ ಸಭೆ ಆಲಯದಲ್ಲಿ ಕೆಲಸ ಮಾಡುವಂಥವ್ರು ಯಾರಂದರೆ ಯಾಜಕರು ಮಾತ್ರ ಮಾಡಬೇಕಾಗಿತ್ತು. ಆದರೆ ಇಷ್ಟ ಬಂದ ಜನರಿಗೆ ಅಲ್ಲಿ ಯಾಜಕರು ನೇಮಿಸ್ತಾ ಇದ್ದಾನೆ, ಅವನೇ ಬಲಿಗಳನ್ನು ಅರ್ಪಿಸ್ತಾ ಇದ್ದಾನೆ. ಅವನೇ ಆ ದೇವರ ಮಂದಿರಗಳಲ್ಲಿ ಒಂದೊಂದು ಮಂದಿರಗಳನ್ನು ಕಟ್ಟಿಸಿ ಅದರಲ್ಲಿ ವಿಗ್ರಹ ಇಟ್ಟು ಅದನ್ನೇ ಯೆಹೋವದ್ದು ಅಂತ ಹೇಳಿ ಅಲ್ಲಿ ಆರಾಧನೆ ಮಾಡೋದಕ್ಕೆ ಯಾರಿಗೆ ಒಪ್ಪಿಸಿದ್ದಾನೆ? ಯಾರೊಬ್ಬಾಮನು ಇಸ್ರಾಯೇಲ್ ಜನರಿಗೆ ಒಪ್ಪಿಸಿ ಅವರು ಅಲ್ಲೇ ಆರಾಧಿಸ್ತಾ ಇದ್ದಾರೆ ಅಂತ ಎಲ್ಲಿ ಸಮಾರ್ಯ ಅಂತಕ್ಕಂಥ ಪಟ್ಟಣದಲ್ಲೇ ಆರಾಧಿಸ್ತಾ ಇದ್ದಾರೆ. ಏನು ತಿಳ್ಕೊಂಡು ಯೆಹೋವ ದೇವರು ನಮ್ಮನ್ನು ಐಗುಪ್ತದಿಂದ ಕರ್ತನ ದೇವರು ಇವರೇ ಆ ವಿಗ್ರಹಗಳೇ ಅಂತೇಳಿ ನಂಬಿ ಆರಾಧಿಸ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಆದರೆ ಈ ರೆಹಬ್ಬಾಮನು ಏನು ಮಾಡ್ತಾ ಇದ್ದಾನಂದರೆ ಯೆರೂಸಲೇಮ್ದಾಗ ಆರಾಧಿಸ್ತಾ ಇದ್ದಾನೆ. ಆದರೆ ಇವರಲ್ಲಿ ವಿಗ್ರಹಾರಾಧಕರಾದಾಗ ದೇವರು ಇವಾಗ ಕೋಪ ಮಾಡ್ಕೊಂಡು ಇವರು ಮಾಡಿದಂಥ ಪಾಪಕ್ಕೆ ಕಾರಣವಾಗಿ ಇವ್ರು ಏನು ಮಾಡ್ತಾನೆ, ದೇವರು ಒಂದು ಅಶೂರದ ಅರಸನಿಗೆ ಒಪ್ಪಿಸ್ತಾನೆ, ಗುಲಾಮ್ಗಿರಿಯಾಗಿ ಒಪ್ಪಿಸ್ತಾನೆ, ದಾಸರಾಗಿ ಒಪ್ಪಿಸ್ತಿದ್ದಾನೆ. ಯಾರಿಗಂದರೆ ಇಸ್ರಾಯೇಲರ ಜನರಿಗೆ 10 ಗೋತ್ರದವರಿಗೆ ಯಾರು ಬಂದು ತಗೊಂಡು ಹೋಗ್ತಾರೆ ಅಂದರೆ ಅಶೂರದ ಅರಸನು ಪ್ರಿಯರೇ. ಒಂದು ಸಾರಿ ನೋಡಿ ಅಶೂರದ ಅರಸನ ಏನು ಮಾಡ್ತಿದ್ದಾರಂತೆ, ಇವರೆಲ್ಲರೂ ವಿಗ್ರಹಾರ್ಥ ಮಾಡ್ತಿದ್ರಲ್ಲಿ ಯಾರೊಬ್ಬಾಮನು. ಈ ವಾಕ್ಯ ನಿಮ್ಗೆ ನೆನಪಿಟ್ಕೊಳ್ಬೇಕು. ಯಾವುದಂದರೆ 12ನೇ ಅಧ್ಯಾಯ 26ನೇ ವಚನ ನೆನಪಿಟ್ಕೊಳ್ಬೇಕು. ಯಾಕಂದರೆ ಇದು ಕ್ರಿಸ್ತ ಪೂರ್ವದಲ್ಲಿ ಯಾರೊಬ್ಬಾಮನ ಕಾಲದಲ್ಲಿ ನಡೆದಂಥ ಚರಿತ್ರೆ. ಅವರು ವಿಗ್ರಹಾರ್ಧಕರಾಗ್ಯಾರ. ಕಾರಣ ವಿಗ್ರಹ ಮಾಡೋದಕ್ಕೋಸ್ಕರನೇ ದೇವರೇನು ಮಾಡಿದನಂದರೆ ಅಶೂರದ ಅರಸನಿಗೆ ಒಪ್ಪಿಸಿಬಿಟ್ಟಿದ್ದನು. ದೇವರು ಆ ಪಾಪನೇ ಕಾರಣವಾಗಿತ್ತು ಅದಕ್ಕೆ ಒಯ್ಯೋದಕ್ಕೆ. 2ನೇ ಅರಸುಗಳು 2ನೇ ಅರಸುಗಳು 17ನೇ ಅಧ್ಯಾಯ 24ನೇ ವಚನ ಪ್ರಿಯರೇ. ಅಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಎಲ್ಲಿ ವಾಸವಾಗಿದ್ರು ಅಂತೀರಿ? ಈಗ ಎಲ್ಲ 10 ಗೋತ್ರದ ಎಲ್ಲಿ ವಾಸವಾಗಿದ್ರು ಅಂದರೆ ಸಮಾರ್ಯ ಪಟ್ಟಣದಲ್ಲಿ ಇದ್ದಿದ್ದಾರೆ. ಯಾರು? ಇಸ್ರಾಯೇಲ್ 10 ಗೋತ್ರದವರು. ಆದರೆ ದೇವರು ಮಾಡ್ತಾ ಇದ್ದಾರೆ ಅಂದರೆ ಅಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಎಲ್ಲಿ ಒಯ್ದಾನೆ? ಇವಾಗ ಅಶೂರ ದೇಶಕ್ಕೆ. ಒಂದು ಅಶೂರ ಅಂತಕ್ಕಂಥ ದೇಶ ಇದೆ. ಆ ದೇಶಕ್ಕೆ ಅಶೂರದ ಅರಸನು ಏನು ಮಾಡ್ತಿದ್ದಾನೆ? ಎಲ್ಲ ಇಸ್ರಾಯೇಲ್ ಜನಾಂಗದವರಿಗೆ ಏನು ಮಾಡ್ತಾ ಇದ್ದಾನೆ? ಅಶೂರಕ್ಕೆ ಒಯ್ದಾಗ ಆ ಸಮಾರ್ಯ ಪಟ್ಟಣ ಏನಾಗಿದಂತ ಖಾಲಿ ಹೋಗ್ಯದ ಪ್ರಿಯರೇ. ಯಾವುದು? ಸಮಾರ್ಯ ಪಟ್ಟಣ ಖಾಲಿ ಆದಾಗ ಏನು ಮಾಡ್ತಿದ್ದಂತ ಸರಿಯಾಗಿ ಒಯ್ದ ನಂತರ ಮತ್ತೆ ಮಾಡ್ತಾನೆ ನೋಡ್ರಿ, ಮತ್ತೊಂದು ಕೆಲಸ ಮಾಡ್ತಿದ್ದಾನೆ. ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಏನು ಮಾಡ್ತಿದ್ದಾನ? ಅವರಿಗೆ ಬದಲಾಗಿ ಯಾರು? ಇಸ್ರಾಯೇಲ್ ಜನರಂತೂ ಇಲ್ಲಿ ಹೋಗಿದ್ದಾರೆ. ಇವಾಗ ಅಶೂರಕ್ಕೆ ಗುಲಾಮ್ಗಿರಿಯಾಗಿ ದಾಸರಾಗಿ ಸೆರೆಯಾಗಿ ಒಯ್ಯಲ್ಪಟ್ಟಿದ್ದಾಗ ಇಲ್ಲಿ ಸಮಾರ್ಯ ಪಟ್ಟಣ ಅಂತಕ್ಕಂಥ ಸಮಾರ್ಯ ಪಟ್ಟಣ ಖಾಲಿಯಾಗಿದ್ದಾಗ ಮತ್ತು ಅನೇಕ ಜನರಿಗೆ ಅಂದರೆ 5 ಪ್ರಾಂತ್ಯದ ಜನರಿಗೆ ಆ ಪಟ್ಟಣ ತಂದೆ ನಿವಾಸ ಮಾಡಕ್ಕೆ ಹಚ್ತಿದ್ದಾನೆ. ಯಾರು? ಅಶೂರದ ಅರಸನು. ಆ ಜನರೆಲ್ಲ ಇಸ್ರಾಯೇಲ್ ಜನ ಖಾಲಿ ಆದಾಗ ಇನ್ನು 5 ಗ್ರಾಮಗಳ ಜನರಿಗೆ 5 ಪಟ್ಟಣದ ಜನರಿಗೆ ಏನು ಮಾಡ್ತಾ ಇದ್ದಾರಂತ? ಆ ಖಾಲಿ ಆಗಿದ್ದಿಲ್ಲ ಸಮಾರ್ಯ ಪಟ್ಟಣ, ಆ ಸಮಾರ್ಯ ಪಟ್ಟಣ ಖಾಲಿಗೋಸ್ಕರ 5 ಪ್ರಾಂತ್ಯದ ಜನರಿಗೆ ಆ ಸ್ಥಳ ತಂದು ಇರ್ತದಂತ. ಯಾವ ದೇಶ ಅವು? ಯಾವ ಪಟ್ಟಣ ಅಂತ ನೋಡಿ ಹೆಸರು ನೋಡ್ರಿ. ಬಾಬೇಲ್ 1 ದೇಶದವರು, ಕೂತ 2 ದೇಶದವರು, ಹವಾ 3 ದೇಶದವರು, ಹಮತ್ 4 ದೇಶದವರು, ಸೆಫರ್ನಿಮ್ಮ ಎಂಬ ಊರು ಉಳ್ಳವರನ್ನು ಕಳಿಸಿದನು. ಇವು 5 ಪ್ರಾಂತ್ಯದ ಜನರನ್ನು ಸಮಾರ್ಯ ಪಟ್ಟಣ ತಂದು ಇಡ್ತಿದ್ದಾರೆ. ಇವ್ರು ಯಾರು ಅಂದರೆ ಒಬ್ಬ ಅನ್ಯರು ಪ್ರಿಯರೇ. ಇವರು ಅನ್ಯರು. ಎಷ್ಟು ಜನ? 5 ಪ್ರಾಂತ್ಯದ ಜನರಿಗೆ ಏನು ಮಾಡ್ತಿದ್ದಾನಂತ ಅಶೂರದ ಅರಸನು ಆ ಪ್ರಾಂತ್ಯದಂದು ಇಡ್ತಾರೆ. ಯಾರು? ಸಮಾರ್ಯ ಪಟ್ಟಣದಾಗ ಇಡ್ತಿದ್ದಾನೆ. ಸಮಾರ್ಯ ಪಟ್ಟಣ ಇಟ್ಟಾಗ ಇವರು ಬರ್ತಿದ್ದ ಸಮಯದಲ್ಲಿ ಇವ್ರನ್ನೂ ಕೂಡ ಅನೇಕ ವಿಗ್ರಹಾರ್ಧಕರು, ಅನ್ಯರಿಲ್ಲ ಇವರು, ಅನ್ಯರಿದ್ದಾಗ ಇವ್ರನ್ನೂ ಕೂಡ ಅನೇಕ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ಈ ಯಾರೊಬ್ಬಾಮನು
ಯಾರೋಬಾಮನು ಕಟ್ಟಿಸಿದಂಥ ದೇವಾಲಯದಲ್ಲಿ ಇವರು ಒಂದು ಪ್ರತಿಮೆ ಮಾಡ್ಕೊಂಡಿರಲ್ಲ, ಭಸ್ಮ ಮೂರ್ತಿ ಮಾಡ್ಕೊಂಡು ದೇವಾಲಯ ಕಟ್ಕೊಂಡಿರಲ್ಲ. ಅದೇ ಸ್ಥಳದಲ್ಲಿ ಇವ್ರನ್ನೂ ಕೂಡ ಅವು ಅನ್ಯ ದೇಶದಿಂದ ತಂದಂಥ ಅವರ ಊರುಗಳಿಂದ ತಂದಂಥ ಸ್ವಂತ ದೇವತೆ ಮಾಡ್ತಿದ್ದಾರೆ. ಯಾರೋಬಾಮ ಇಟ್ಟಂಥ ಪೂಜ್ಯ ಸ್ಥಳಗಳು ಅವ್ರನ್ನ ದೇವರು ಇಟ್ಟುಕೊಂಡು ಇವರು ಕೂಡ ಯೆಹೋವ ದೇವರು ಅಂತೇಳಿ ಅಂದರೆ ಯೆಹೋವ ದೇವರಿಗೆ ಆರಾಧಿಸ್ತಾ ಇದ್ದಾರೆ, ಯಾಕಂದರೆ ಸಮರ್ಪಿಸ್ತಾ ಇದ್ದಾರೆ, ಭಕ್ತಿಯಲ್ಲಿದ್ದಾರೆ. ಅಂದರೆ ಹೆಸರಿಗೆ ಮಾತ್ರ ಯೆಹೋವ, ಅದ್ರ ಆರಾಧನೆ ಮಾಡುವಂಥದ್ದೆಲ್ಲ ವಿಗ್ರಹ. ಯಾರು ಇವ್ರನ್ನ 5 ಪ್ರಾಂತ್ಯದಲ್ಲಿ ತಂದು ಇಟ್ಟೇನಿಲ್ಲ. ನೆನ್ಪಿಟ್ಕೊಳ್ಳಿ ವಚನ ಮಾಡ್ತೀವಿ. ಈ 5 ಪ್ರಾಂತ್ಯದವ್ರು ಯಾರು ಅಂದರೆ ಬಾಬೇಲು, ಕೂತ, ಹವಾ, ಮತ್ತು ಸೆಪೆರ್ನಿಮ್ ಅಂತ 5 ಪ್ರಾಂತ್ಯದವರು. ಈ 5 ಪ್ರಾಂತ್ಯದವ್ರು ಇದ್ದಾಗ ಇವು ಬಂದು ಇಲ್ಲಿ ಎಲ್ಲಿದ್ದಾರೆ ಇವಾಗ? ಇದು ಸಮಾರ್ಯ ಪಟ್ಟಣದಲ್ಲಿ ನಿವಾಸಿಸ್ತಾ ಇದ್ದಾರೆ. ಇವಾಗ ಆವಾಗ ಏನಾಗಿರುತ್ತೆ ಹೆಡ್ಡಿಂಗ್ ನೋಡೋ ಸರ್, ಇದು ಸಮಾರ್ಯದವರು ಎನಿಸಿಕೊಳ್ಳುವ ಮಿಶ್ರಿಯ ಜನಾಂಗದವರ ಉತ್ಪತ್ತಿ. ಇಲ್ಲೇನಾಗ್ತದೆ, ಈಗ ಅನ್ಯರು ಬಂದು ಹೋದಾರಲ್ಲ 5 ಪ್ರಾಂತ್ಯದ ಜನಾಂಗದವರು ಸಮಾರ್ಯ ಪಡೆದೇ ಇದ್ದಾರೆ. ಅಲ್ಲಿ ಕಲ್ತಿ ಆಗ್ತದಂತ. ಅಂದರೆ ಈ 12 ಗೋತ್ರದ ಕೆಲವೊಂದು ಗೋತ್ರದವ್ರು ಮಾಡ್ತಿದ್ರೆ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡ್ಕೊತದ ಅಂತೇಳಿ ಗೊತ್ತಾಗ್ತದೆ ಪ್ರಿಯರೇ. ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವರಿಂದ ಸಂತಾನ ಪಡಿತಿದ್ದಾರೆ. ಅದಕ್ಕೆ ಸಮಾರ್ಯ ಸ್ತ್ರೀ ಏನು ಹೇಳ್ತದಂದರೆ, ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನು ಅಂತೇಳಿ ಯೇಸು ಪ್ರಶ್ನೆ ಮಾಡ್ತಾರಲ್ಲ ಯಾವ ಸುವಾರ್ತೆಯಲ್ಲಿ. ಅದಕ್ಕೆ ಈ 5 ಪ್ರಾಂತ್ಯದ ಜನರಿಗಿರ್ತಕ್ಕಂಥ ಜನರಲ್ಲಿ ಅನೇಕರಂದರೆ 12 ಗೋತ್ರದವರಲ್ಲಿ ಕೆಲವೊಂದು ಗೋತ್ರದವರು ಕೆಲವೊಂದು ಏನು ಮಾಡ್ತಿದ್ದಾರೆ, ಅವರ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವ್ರಿಗೆ ಸಂತಾನ ಪಡ್ತಿದ್ದಾರೆ ಕೆಲವರು ಪ್ರಿಯರೇ. ಅವಾಗೆಲ್ಲಕ್ಕೆ ವಾಕ್ಯದಿಂದ ಆಧಾರ ಇದೆ ಪ್ರಿಯರೇ, ಎಲ್ಲಕ್ಕೆ ವಚನ ತೋರಿಸ್ತೇನೆ ಪ್ರಿಯರೇ. ಯಾಕಂದರೆ ಇಲ್ಲಿ 5 ಪ್ರಾಂತ್ಯದವರು ನಿವಾಸಿಸ್ತಾ ಇದ್ದಾರಂತ. ನೋಡ್ರಿ ಸ್ವಲ್ಪ ಕೆಳಗಡೆ, ಇಲ್ಲಾಂದರೆ 28 ಅವರು ಸೆರೆಯಿಂದ ಅವರು ಸಮಾರ್ಯದಿಂದ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳಿಸಿದರು. ಇವನು ಬೆತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವನ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗದ ಯಾರು ಅಂದರೆ 5 ಪ್ರಾಂತ್ಯದ ಜನಾಂಗದವರು. ಆ ಜನಾಂಗದವರು ತಮ್ಮ ದೇವತೆ ವಿಗ್ರಹವನ್ನು ಮಾಡಿಕೊಂಡು ತಾವು ವಾಸಿಸಿರುವ ಊರುಗಳಿಗೆ ಸಮಾರ್ಯದವರು ಅಂದರೆ ಯಾರೋಬಾಮ ವಿಷಯಕ್ಕೆ ಆಲ್ರೆಡಿ ವಿಗ್ರಹ ಆರಾಧನೆ ಒಂದು ಮಂದಿರ ಕಟ್ಟಿ ಸಿಕ್ಕಿನಿಲ್ಲ. ಆ ಮಂದಿರದಲ್ಲಿ ಮಾಡ್ತಾರಂತ ಸಮಾರ್ಯದವರು ಏರ್ಪಡಿಸ್ತಿದ್ದ ಪೂಜ್ಯ ಸ್ಥಳಗಳಲ್ಲಿ ಅವನ್ನಿಟ್ಟು ಪೂಜಿಸ್ತಿದ್ದರು. ಯಾರು ಪೂಜಿಸ್ತಾ ಇದ್ದಾರಂತ? 5 ಪ್ರಾಂತ್ಯದ ಬಂದಂಥ ಜನರು ಕೂಡ ಅಲ್ಲಿರ್ತಕ್ಕಂಥ ದೇವತೆಗಳಿಗೆ ಪೂಜಿಸ್ತಾ ಇದ್ದಾರಂತ. ಯಾರ ಹೆಸರು ಮೇಲೆ? ಯೆಹೋವನಂತ ಪೂಜಿಸ್ತಾ ಇದ್ದಾರೆ, ಅವ್ರನ್ನೂ ಕೂಡ ಪೂಜಿಸ್ತಾ ಇದ್ದಾರಂತ. ಆದರೆ ಅಲ್ಲಿ ಎಲ್ಲ ಏನು ಮಾಡ್ತಾರೆ ಅಂದರೆ ಎದುರುಗಡೆ ನೋಡುವಂಥದ್ದು ವಿಗ್ರಹ ಆರಾಧನೆ ಅದ. ಅದ್ರ ಪೂಜೆ ಮಾಡುವಂಥದ್ದು ಏನಂದರೆ ಯೆಹೋವನ ಹೆಸರು ಮೇಲೆ ಮಾಡ್ತಾ ಇದ್ದಾರೆ. ದೇವರನ್ನು ಬರ್ತೆ ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಮಾಡುವಂಥದ್ದು ವಿಗ್ರಹ ಆರಾಧನೆ. ಅಂದರೆ ಇಲ್ಲಿ ಏನು ನಾವು ತಿಳ್ಕೊಬೇಕಂದ್ರೆ ಇವೆಲ್ಲ ಯಾಕೆ ಓದ್ತಾ ಇದ್ದೇವೆ ಅಂದರೆ, ನಾವು ಇಲ್ಲಿ ನೋಡ್ತಾ ಇದ್ದೇವಲ್ಲ ಸಮಾರ್ಯದವರು ಯಾರು, ಆ ಸಮಾರ್ಯ ಸ್ತ್ರೀ ಯಾಕೆ ನಮ್ಮ ತಂದೆಯ ಯಾಕೋಗಿಂತ ದೊಡ್ಡ ಅಂತ ಯಾರು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆ ಪ್ರಶ್ನೆಗೆಲ್ಲ ನೋಡ್ತಾ ಇದ್ದೇವೆ. ಯಾಕಂದರೆ ಅವ್ರ ತಂದೆ ಅಂತಂದರೆ ಇಲ್ಲಿ ಕಾರಣ ಏನಂದರೆ ಮಿಶ್ರಿತ ಜನಾಂಗದವರು ಹೋಗಿದ್ದಾರೆ. ಅಂದರೆ ಆ 5 ಪ್ರಾಂತ್ಯತಕ್ಕಂಥ ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವರಿಂದ ಮಕ್ಕಳು ಪಡೆದಾಗಿ ಅವರೇ ಸಮಾಜದ ಮಿಶ್ರಿತ ಜನಾಂಗದವರು ಯಾರನ್ನು ಗೊತ್ತಾಗ್ತಿಲ್ಲ. 12 ಗೋತ್ರದವ್ರಿಗೆ ಮಾತ್ರ ದೇವರು ಇಷ್ಟಪಟ್ಟಿದ್ದನು. ದೇವ್ರು ಹೇಳಿದ್ರು ಏನಂತಂದರೆ 12 ಗೋತ್ರದವರಿಗೆ ನೀವು ಅನ್ಯ ಸ್ತ್ರೀಯರಿಗೆ ಮದುವೆ ಮಾಡಿಕೊಳ್ಬಾರ್ದು, ಅವರ ಸಹವಾಸ ಮಾಡ್ಕೊಳ್ಬಾರ್ದು. ನೀವು ಮಾಡ್ಕೊಂಡಿರಿ ಅಂದರೆ ನೀವು ಅವ್ರ ಮಾಡಿಗತ್ತಲೆ ವಿಗ್ರಹಾಧಕರಾಗ್ತೀರಿ, ಬ್ಯಾಡ ಅಂತ ಹೇಳಿದ್ರು ಕೂಡ ಇವರು ದೇವ್ರ ಮಾತೆ ವಿರೋಧ ಜೀವಿಸಿ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಾಗ ಆ ಸಮಾಜದ ವಾಸವಾಗಿದ್ದರಲ್ಲ 5 ಪ್ರಾಂತ್ಯದ ಜನರು ಅವರನ್ನು ಮದುವೆ ಮಾಡಿಕೊಂಡು ಅನೇಕ ಮಕ್ಕಳನ್ನು ಪಡಿತಾರೆ ಪ್ರೇರೆ. ಆ ಮಕ್ಕಳು ಪಡೆದ ನಂತರವೇ ಸಮಾರ್ಯದವರು, ಆ ಸಮಾರ್ಯದ ಬಂದ ಸ್ತ್ರೀನೇ ಅದಕ್ಕೆ ಹೇಳ್ತಿದ್ದಾಳ, ನಮ್ಮ ತಂದೆ ಯಾರು? ಯಾಕೋಬನು, ನಮ್ಮ ತಂದೆ ಯಾಕೋಬು ಅಂತ ಹೇಳ್ತಿದ್ದಾಳು. ಅದಕ್ಕೆ ಯೇಸು ಪ್ರಭು ಜೊತೆ ಮಾತಾಡ್ತಾರೆ. ಯಾಕಂದರೆ ನಾವು ಆಲೋಚನೆ ಮಾಡಬೇಕು, ಅದಕ್ಕೆ ಸಮಾರ್ಯದವರು ಯಾರು, ಆ ಸಮಾರ್ಯರು ಯಾಕೆ ತಂದೆ ಅಂತಿದ್ದಾಳೆ, ಯೆಹೂದ್ಯರಿಗೂ ಮತ್ತು ಸಮಾರ್ಯ ಯಾಕೆ ಬಳಕೆ ಇರಲ್ಲ ಅಂದರೆ ಇವೆಲ್ಲ ಕಾರಣಗಳು ಅಂದರೆ ಪ್ರಿಯರೇ. ಮೊದಲನೇದಾಗಿ ಏನಂದರೆ ತಂದೆ ಅವ್ರ ತಾಯಿ ಇವ್ರ ತಂದೆ ಬೇರೆ ಬೇರೆ, ತಂದೆ ಈ ಕಡೆ ಯೆಹೂದ್ಯರದಾಗಿದ್ದರೆ ಹಾಗೆ ಅನ್ಯಳು ಆಗಿರುವಾಗ ಅವ್ರಿಗೆ ಕರೆಕ್ಟಾದ ಸಂಪರ್ಕ ಇರಲಿಲ್ಲ. ಅದಕ್ಕೆ ಇನ್ನು ಮುಂದೆ ಯಾವ ರೀತಿಗೆ ಅವರು ಇನ್ನು ಯಾರು ಮದುವೆ ಮಾಡ್ಕೊಂಡ್ರೆ ಅಂತೇಳಿ ನಾವು ಆಲೋಚನೆ ಮಾಡುವಾಗ ಯಜ್ರೇನ ಗ್ರಂಥ 4ನೇ ಅಧ್ಯಾಯ 1ರಿಂದ ಕೆಲವು ಧ್ಯಾನ ಮಾಡ್ಕೊಬಾರ ಪ್ರಿಯರೇ. ಯಾಕಂದರೆ ಹೇಳ್ತಾರಲ್ಲ ಯೆಹೂದ್ಯರಿಗೆ ಸಮಾರ್ಯರಿಗೆ ಯಾಕೆ ಬಳಕೆ ಇಲ್ಲ ಅಂದರೆ ಕೆಲವೊಂದು ಕಾರಣವ. ಮೊದಲನೇದಾಗಿ ಇವರು ಅನ್ಯರಿಗೆ ಇವ್ರು ಮದುವೆ ಮಾಡಿಕೊಂಡಿದ್ದಾರೆ.
ಮಾಡಿಕೊಂಡಾಗ ಮತ್ತೊಂದು ಅವ್ರಿಗೆ ಯಾಕೆ ಬಳಕೆ ಇರಲಿಲ್ಲ ಅಂದರೆ ಅಲ್ಲಿ ಸೆರೆಯಾಗಿ ಒಯ್ಯಲ್ಪಟ್ಟಿದ್ರಿಲ್ಲ ಯಾರು ಅಂದರೆ ಯಹೂದ್ಯರಿಗೆ ಮತ್ತು ಅಶೂರದ ಅರಸನ ಮಂದಿ ತೆಗೆದುಕೊಂಡು ಯಾರು ಹೋಗ್ತಾನೆ ಇಸ್ರಾಯೇಲ್ ಜನರಿಗೆ ಅವರಿಗೆ ಸೆರೆಯಾಗಿ ಒಯ್ದಾಗ ಸೆರೆಯನ್ನು ತಿರುಗಿ ಬಂದಾಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಯೆರೂಸಲೇಮದಲ್ಲಿ ಕೂಡ ಅವರು ದೇವಾಲಯವನ್ನು ಕಟ್ಟುತ್ತಾರೆ. ಯಾಕಂದರೆ ಅಶ್ಶೂರದ ಅರಸನ ಯಾರಿಗೆ ಇಸ್ರಾಯೇಲ್ ಜನರಿಗೆ ಸೆರೆಯಾಗಿ ಒಯ್ದಿರ್ತಾನೆ. ಯೆರೂಸಲೇಮದಲ್ಲಿ ಇರ್ತಕ್ಕಂಥ ಯಹೂದ್ಯರಿಗೆ ನೆಬೂಕದ್ನೆಚ್ಚರನು ಸೆರೆಯಾಗಿ ಒಯ್ದಿರ್ತಾನೆ. ಆ ಸೆರೆಯಿಂದ ಮುಕ್ತಿ ಪಡ್ಕೊಂಡು ಬರುವಾಗ ಅವರು ಅಲ್ಲಿ ಬರುವಾಗೆ ನೆಬೂಕದ್ನೆಚ್ಚರನು ದೇವಾಲಯವನ್ನು ಕೆಡವಾಗಿ ಬಿಟ್ಟಿರಿದಾಗ ಅವರೆಲ್ಲರೂ ಏನು ಮಾಡ್ತಂದರೆ ಆ ಮಂದಿರವನ್ನು ಕಟ್ಟಬೇಕಂತೇಳಿ ಸೆರೆಯಿಂದ ಬಂದಾಗ ಈ ಮಂದಿರವನ್ನು ಕಟ್ಟಬೇಕಂತೇಳಿ ಬಂದಾಗ ಈ ಸಮರದವ್ರು ಏನು ಮಾಡ್ತಾರೆ ಅಂದರೆ ಆ ಮಂದಿರವನ್ನು ಕಟ್ಟದ ಹಾಗೆ ಅಡ್ಡ ಬರ್ತಾರೆ ಪ್ರಿಯರೇ. ಯಾರು ಸಮರದವರು ಅಡ್ಡ ಬರ್ತಾರೆ. ಯಾಕಂದರೆ ಹತ್ತದಳಲ್ಲಿ ಯಹೂದ್ಯರಿಗೆ ಮತ್ತು ಸಮರದವ್ರಿಗೂ ಬಳಕೆ ಇರಲಿಲ್ಲ. ಅಂದರೆ ಯಾಕೆಂದರೆ ಇದು ಕಾರಣ ಏನಂದರೆ ಯಹೂದ್ಯರು ಆ ಇಸ್ರಾಯೇಲ್ ಜನಾಂಗದವರು ದೇವಾಲಯವನ್ನು ಕಟ್ಟುವಾಗ ಯೆರೂಸಲೇಮದ ದೇವಾಲಯ ಕಟ್ಟುವುದಕ್ಕೆ ಅಡ್ಡು ಬರ್ತಾರೆ. ಯಾರು ಸಮರದವ್ರು ಪ್ರಿಯರೇ. ಸಮರದ ಅಡ್ಡು ಬಂದಾಗ ಆವಾಗ ಹಿಡಿದ ಮಧ್ಯ ಕೆಲವು ಮತ್ತೊಂದು ಗಲಿಬಿಲಿ ಆಗಿದಾಗ ಅವ್ರಿಗಿರು ಯಾವುದೂ ಸಂಪರ್ಕ ಇರೋದಿಲ್ಲ. ಆವಾಗ ಹಿಡಿದ್ರು ಪ್ರಿಯರೇ. ಒಂದು ನೋಡಿರಿ ಹೆಡ್ಡಿಂಗು ಎಜ್ರನ ಬರೆದ ಗ್ರಂಥ 4ನೇ ಅಧ್ಯಾಯ ಹೆಡ್ಡಿಂಗ್ ನೋಡಿ ಒಂದು ಸಾರಿ ಏನು ಬರೆದಲ್ಲಿ ಸಮಾರ್ಯದವರು ಕಟ್ಟುವುದಕ್ಕೆ ಅಡ್ಡಿ ಮಾಡಿದವರು. ಯಾರು? ಸಮಾರ್ಯದವರೇ. ದೇವರ ಆಲಯ ಕಟ್ಟುವಾಗ ಅಂದರೆ ಅಶ್ಶೂರದ ಅರಸನು ಇಸ್ರಾಯೇಲ್ ಜನರಿಗೆ ಇದು ಸರಿಯಾಗಿ ಹೋಯ್ತಾನ ಇದ್ರ ಏನಂದರೆ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಯಹೂದ್ಯರಿಗೆ ನೆಬೂಕದ್ನೆಚ್ಚರ ಹೋದಾಗ ಅಲ್ಲಿ ಸೆರೆಯಿಂದ ಮುಕ್ತಿ ಪಡ್ಕೊಂಡು ಬಂದಾಗ ದೇವರನ್ನು ಕಟ್ಟುವಾಗ ಅಡ್ಡ ಬಂದಂಥವ್ರು ಯಾರು? ಸಮಾರ್ಯದವರು. ಅಂದರೆ ಮಿಶ್ರಿತ ಜನಾಂಗದವರು ಆಗಿದ್ರಲ್ಲ ಅವರು ಕಟ್ಟೋದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಪ್ರೇರೆ. ಕೇಳಿ ಓದ್ರಿ ಇಲ್ಲಿ ಕೆಳಗಡೆ 1ನೇ ವಚನ. ಅವರು ಸೆರೆಯಿಂದ ಬಂದು ತಿರುಗಿ ಬಂದರಂತ. ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲರ ದೇವರಾದ ಯೆಹೋವನಿಗೋಸ್ಕರ ಕಟ್ಟುತ್ತಾರೆಂಬುದನ್ನು ಯಹೂದ್ಯರ ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೂ ಗೋತ್ರದ ಪ್ರಧಾನರ ಬಳಿಗೂ ಬಂದು ಅವರಿಗೆ ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ. ಯಾರು ಕೇಳ್ತಿದ್ದಾರೆ ಅಂದರೆ ಸಮಾರ್ಯದವ್ರು ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ನೀವು ದೇವಾಲಯ ಕಟ್ತಾ ಇದ್ರಿಲ್ಲ, ನಮಗೂ ದೇವಾಲಯವನ್ನು ಕಟ್ಟೋದಕ್ಕೆ ಅನುಮತಿ ಕೊಡ್ರಿ, ನಾವೇ ನೀವು ಒಟ್ಟಿಗೆ ಸೇರಿಕೊಂಡು ಈ ದೇವಾಲಯ ಕಟ್ಟುತ್ತೇವೆ ಅಂತ ಹೇಳ್ತಿದ್ದಾರೆ. ಆವಾಗ ಏನಾಗ್ತದೆ ಅಂದರೆ ನೀವು ಅನ್ಯರು, ನೀವು ಕಲಬುರಗಿಯಿಂದ ಜನರು, ನೀವು ಒಂದು ಅನ್ಯ ಜನರ ಇದ್ದೀರಿ, ನೀವು ಅನ್ಯ ಜನರು ಇರ್ತಕ್ಕಂಥ ನಮ್ಮ ಮಂದಿರ ಕಟ್ಟೋದಕ್ಕೆ ನಿಮ್ಗೆ ನಾವು ಅವಕಾಶ ಕೊಡಲ್ಲ ಅಂಥೇಳಿ ಯಾರು ಹೇಳ್ತಾರೆ? ಯಹೂದ್ಯರು ಹೇಳ್ತಾ ಇದ್ದಾರೆ. ಏನಂದರೆ ಕಟ್ಟೋದಕ್ಕೆ ನಾವು ವೀಲ್ ಕೊಡಲ್ಲ, ಯಾಕಂದರೆ ನೀವು ಮಿಶ್ರಿತ ಜನಾಂಗವಾಗಿದ್ದೀರಿ, ನೀವು ಅನ್ಯರಾಗಿದ್ದೀರಿ, ಅಂಥದ್ರಲ್ಲಿ ಈ ಮಂದಿರ ಕಟ್ಟೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂಥೇಳಿ ಯಾರು ಹೇಳ್ತಾರೆ ಅಂದರೆ ಯಹೂದ್ಯರು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ನೋಡಿ ಕೆಳಗಡೆ ಮಾತು ಹೇಳಿದಾಗ ಯಹೂದ್ಯರ ಮತ್ತು ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೂ ಗೋತ್ರದ ಪ್ರಧಾನ ಬಳಿಗೂ ಬಂದು ಅವರಿಗೆ ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ ಅಂತ ಹೇಳ್ತಿದ್ದಾರೆ. ಹೇಳಿ ಏನು ಹೇಳ್ತಾರೆ ನೋಡಿ. ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದಾರೆ? ನಾವು ಕೂಡ ನಿಮ್ಗದೇ ಭಕ್ತರಾಗಿದ್ದೆವು. ನೀವು ಯೆಹೋವ ದೇವರಂತ ಆರಾಧಿಸ್ತಿದ್ರಲ್ಲ, ನಾವು ಯೆಹೋವ ದೇವರಂತ ಆರಾಧಿಸ್ತಿದ್ದೆವು. ನೀವು ದೇವರಿಗೆ ಯಜ್ಞ ಸಮರ್ಪಣೆ ಮಾಡ್ತಿದ್ರಲ್ಲ, ನಾವು ಯಜ್ಞ ಸಮರ್ಪಣೆ ಮಾಡ್ತಿದ್ದೆವು. ನೀವು ದೇವ್ರ ಭಕ್ತರಾಗಿದ್ದಿರಲ್ಲ, ನಾವು ಕೂಡ ದೇವ್ರ ಭಕ್ತರಾಗಿದ್ದೇವೆ ಅಂತೇಳಿ ಯಾರು ಹೇಳ್ತಿದ್ದಾರೆ? ಸಮಾರ್ಯದವ್ರು ಹೇಳ್ತಿದ್ದಾರೆ. ಅಂದರೆ ದೇವರನ್ನೇ ಆರಾಧಿಸ್ತಂಥದ್ರ ಆರಾಧಿಸುವಂಥದ್ದೇನು? ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ. ಆರಾಧನೆ ಹೇಳುವಂಥದ್ದೇನು? ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ. ಆ ಹೆಸರೇನು? ಯೆಹೋವ. ಅದಕ್ಕೆ ಹೇಳ್ತಿದ್ದಾರೆ ನೀವು ಯಾವ ರೀತಿ ದೇವರಿಗೆ ಆರಾಧಿಸ್ತಿದ್ದರೋ ನಾವು ನಿಮ್ಮ ಹತ್ರ ಭಕ್ತರೇ ಆಗಿದ್ದೇವೆ ಅಂತೇಳಿ ಸಮಾರ್ಯದವ್ರು ಹೇಳ್ತಿದ್ದಾರೆ. ಹೇಳಿದಾಗ ಏನಿದೆ ಕೇಳ್ರಿ. ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ನೆನಪಿಕೋಬೇಕು. ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸ ಯಾರು ತಂದಿಕ್ಕಿರಲಿ? ಇವರಿಗೆ 5 ಪ್ರಾಂತ್ಯದ ಜನರಿಗೆ ಅಶ್ಶೂರದ ಅರಸನ ತಂದಿಕ್ಕಿರಲಿಲ್ಲ. ಇಲ್ಲಿ ಸಮಾರ್ಯ ಪಟ್ಟಣದಲ್ಲಿ ಇಕ್ಕಾನ ಅಶ್ಶೂರದ ಅರಸರು. ಅದೇ ಹೇಳ್ತಿದ್ದಾರೆ ಕೇಳಿಲ್ಲ. ಅದಕ್ಕೆ ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸ ಯಾರು ತಂದಿಕ್ಕ್ಯಾರ? 5 ಪ್ರಾಂತ್ಯದ ಜನರಿಗೆ, ಇಸ್ರಾಯೇಲ್ ಜನರಿಗೆ ಅಶ್ಶೂರದ ಅರಸನ ಸರಿಯಾಗಿ ಹೋದ ನಂತರ ಅವ್ರಿಗೆ ಬದಲಾಗಿ 5 ಪ್ರಾಂತ್ಯ ತಂದಿಕ್ಕಿಂತ ಜನ ಹೇಳುವಂಥ ಮಾತು, ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸನಾದ ಯೆಹೋವನ ಕಾಲದಿಂದಲೂ ನಾವು ಆತನಿಗೆ ಯಜ್ಞ ಸಮರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ನಾವು ಕೂಡ ನಿಮ್ಮ ಹತ್ರ ಭಕ್ತರಾಗಿದ್ದೆವು, ನಾವು ನಿಮ್ಮ ದೇವರನ್ನೇ ಆರಾಧಿಸ್ತಾ ಇದ್ದೆವು, ಆತನಿಗೆ ಯಜ್ಞ ಸಮರ್ಪಣೆ ಮಾಡ್ತಾ ಇದ್ದೆವು, ಭಕ್ತಿಯಲ್ಲಿ ಇದ್ದಿದ್ದೆವು ಅಂತ ಹೇಳ್ತಿದ್ರು. ಆದರೆ ಅವರು ವಿಗ್ರಹ ಆರಾಧನೆ ಇದ್ದರು ಪ್ರಿಯರಾದ ದೇವ್ರ ಮಕ್ಕಳೇ ಹೇಳಿದರು. ಆಗ ಜೆರುಬ್ಬಾಬೆಲ್
ಇವರು ಬೇರೆ ಇಸ್ರಾಯೇಲ್ ಗೋತ್ರದ ಪ್ರಧಾನರು ಅವರಿಗೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು. ನೀವು ಅನ್ಯರಾಗಿದ್ದೀರಿ, ನೀವು ನಮ್ಮ ಜೊತೆ ಕಟ್ಟೋದು ಬೇಡ ಅಂದಾಗ, ಇಲ್ಲ ಕಟ್ಟುತ್ತೇವೆ ಅವ್ರನ್ನೂ ಅಂತ ಇದ್ದಾರೆ. ಯಾರು? ಸಮಾರ್ಯದವರು. ಅದು ಹೇಳ್ತಾ ಇದ್ದಾರೆ ನಮ್ಮೊಡನೆ, ಅಂದರೆ ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು ಅಂಥೇಳಿ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ತೋಟದಾಗ ನಮ್ಮ ಜೊತೆ ನೀವು ಕೂಡ್ಕೂಡ್ದು, ನಮ್ಗೆ ಯಾವುದೋ ಸಂಬಂಧವಿಲ್ಲ. ಮೊದಲದಾಗಿ ನಿಮ್ಮ ತಾಯಿ ಬೇರೆ, ನಮ್ಮದು ತಂದೆ ಬೇರೆ. ನಾವು ಶ್ರೇಷ್ಠ ಜಾತಿದವರು, ನೀವು ಚೀಪ್ ಜಾತಿದವರು ಅಂತ ಹೇಳೋರಿಗೆ ಕಟ್ಟೋದಕ್ಕೆ ಬ್ಯಾಡ ಅಂದಾಗ ಅವ್ರೇನು ಮಾಡ್ತಾರೆ? ಸಮಾರ್ಯದವರು. ಅಂದರೆ ಆ ಸಮಾರ್ಯದವರು ದೇವರ ಮಂದಿರ ಕಟ್ಟಗತ್ತಲೆ ಅವರ ಮಂದಿರದಲ್ಲಿ ಕುತಂತ್ರಗಳು ಮಾಡಿ ಅನೇಕ ಮಧ್ಯದಲ್ಲಿ ಗೊಂದಲ ಎಬ್ಬಿಸಿ ಆ ದೇವರನ್ನು ಕಟ್ಟದ ಹಾಗೆ ರೊಕ್ಕಸ್ತರ ಪ್ರಿಯರೇ. ಯಾರು ಅಂದರೆ ಸಮಾರ್ಯದವರು. ಇಸ್ರಾಯೇಲ್ ಜನರಿಗೆ ಆ ದೇವರ ಮಂದಿರ ಕಟ್ಟುವುದಕ್ಕತ್ತಲೆ ಅಡ್ಡು ಬಂದಂಥ ಯಾರು ಅಂದರೆ ಸಮಾರ್ಯದವರು. ಈ ಸಮಾರ್ಯದವರು ದೇವರ ಆಲಯವನ್ನು ಕಟ್ಟೋದಕ್ಕೆ ಅಡ್ಡ ಬಂದಾಗ ಅವತ್ತಿನಿಂದ ಇಲ್ಲಿವರೆಗೂ ಅಂದರೆ ಯೇಸುಕ್ರಿಸ್ತ ಬಂದ ಸಂಬಂಧ ತನಕ ಯಹೂದ್ಯರಿಗೂ ಮತ್ತು ಸಮಾರ್ಯದವರಿಗೂ ಬಳಕೆ ಇರಲಿಲ್ಲ. ಯಾಕೆ ಬಳಕೆ ಇರಲಿಲ್ಲ ಅಂದರೆ ಆ ದೇವಾಲಯವನ್ನು ಕಟ್ಟೋದಕ್ಕೆ ಅಡ್ಡ ಬಂದಂಥವ್ರು ಯಾರು? ಸಮಾರ್ಯದವರು. ಆ ಸಮಾರ್ಯದ ಅಡ್ಡ ಬಂದದಕ್ಕೋಸ್ಕರನೇ, ಆ ಮಂದಿರ ಕಟ್ಟೋದಕ್ಕೆ ಅಡ್ಡ ಬಂದದಕ್ಕೋಸ್ಕರನೇ ಆ ಯಹೂದ್ಯರಿಗೆ ಆ ಸಮಾರ್ಯದವರಿಗೆ ಬಳಕೆ ಇರಲಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಬಳಕೆ ಇರಲಿಲ್ಲ ಅಂತ ತೋಟದವ್ರು ಇವು ವಚನ ಎಲ್ಲ ಓದುವಾಗ ಗೊತ್ತಾಗ್ತದೆ. ಅಡ್ಡ ಕಟ್ಟಗತ್ತಲೆ ಅಡ್ಡು ಬಂದಂತಾರೆ ಸಮಾರ್ಯದವರು. ಮತ್ತು ಇನ್ನು ಸಮಾರ್ಯದ ಅಡ್ಡು ಬಂದಾಗ ಈ ಸಮಾರ್ಯದವರು ಯಾವ ರೀತಿ ಮಿಶ್ರಿತ ಜನಾಂಗದವರಾಗಿದ್ದಾರೆ? ನಿಜವಾಗ್ಲೂ ನಮ್ಮ ತಂದೆಯಾದ ಯಾಕಂದ್ರೆ ದೊಡ್ಡ ಹೇಳ್ತಿದ್ದಾರೆ ಅಂದರೆ ತಂದೆ ಹೆಂಗೆ ಆಗ್ತಾರೆ ಅಂದರೆ ಇವರು ಜನರಲ್ಲಿ, ಇವರು ಗೋತ್ರದಲ್ಲಿ ಕೆಲವರು ಆ ಅನ್ಯರ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ತಾರೆ ಪ್ರಿಯರೇ. ಮದುವೆ ಮಾಡ್ಕೊಂಡು ಅವ್ರು ಸ್ವಂತ ಪಡೆದು ಹೇಳಿದಲ್ಲ, ಆ ವಚನ ನೋಡ್ಕೊಬಾರ ಒಂದ್ಸಾರಿ. ಅದೇ ಎಜ್ರೆ ಗ್ರಂಥ. ಯಾವ ರೀತಿ ಯಾರ್ಯಾರ ಮದುವೆ ಮಾಡ್ಕೊಂಡವ್ರು ಯಾರೆಲ್ಲ ದೇವರು ಅವ್ರ ಲಿಸ್ಟ್ ಕೊಟ್ಟಿದ್ದಾನೆ. ಅನ್ಯ ಜನರ ಸ್ತ್ರೀಯರನ್ನು ಯಾವ ರೀತಿ ಮದುವೆ ಮಾಡ್ಕೊಂಡಾರ, ಆ ಸಮರ ಪಟ್ಟಣದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಯಾವ ರೀತಿ ಮದುವೆ ಮಾಡ್ಕೊಂಡಾರ ಅಂಥೇಳಿ ಅವ್ರನ್ನ ಕುರಿತು ಬರೆಸಿದ್ದಾರೆ ದೇವರ ಬೈಬಲಲ್ಲಿ. ಅದಕ್ಕೋಸ್ಕರ ನೋಡಿ, ಅನ್ಯ ಜನ ಸ್ತ್ರೀ ಮದುವೆ ಮಾಡ್ಕೊಂಡಂಥ ಎಜ್ರೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನ ನೋಡಿ ಕೆಳಗಡೆ ಸೈಡು. ಎಜ್ರೇನ ಗ್ರಂಥ 10ನೇ ಅಧ್ಯಾಯ 2ನೇ ವಚನ ಕೆಳಗಡೆ ನೋಡಿ. ಎಜ್ರೇನು ನಿಮಗೆ ಇಸ್ರಾಯೇಲರಾದ ನಾವು ಅನ್ಯ ಜನರಾದ ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರೋಧವಾಗಿ ದ್ರೋಹ ಮಾಡಿದರೂ ನಮ್ಮನ್ನು ನಾವು ತಿದ್ದುಕೊಳ್ಳುವ ನಿರೀಕ್ಷೆ ಉಂಟು. ಯಾರು ಹೇಳ್ತದ್ರಲ್ಲಿ? ಎಜ್ರತಕ್ಕಂಥ ಒಬ್ಬ ಯಾಜಕನಾಗಿದ್ದಾನೆ ಪ್ರಿಯರೇ. ಅವ ಏನು ಹೇಳ್ತದಂದರೆ, ನೀವು ಇಸ್ರಾಯೇಲರಾಗಿದ್ದೀರಿ, ನೀವು ಶ್ರೇಷ್ಠ ಜಾತಿಯರಾಗಿದ್ದೀರಿ, ಆದರೆ ನೀವು ಏನು ಮಾಡಿದಿರಿ? ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ನೀವು ದೇವರಿಗೆ ಕೋಪಿಸಿದ್ದೀರಿ. ಯಾಕಂದ್ರೆ ದೇವ್ರು ಹೇಳ್ತಿದ್ದಾರೆ, ನೀವು ಅನ್ಯ ಜನ ಸ್ತ್ರೀ ಜೊತೆ ಮದುವೆ ಮಾಡ್ಕೋಬೋದು, ಸಹವಾಸ ಮಾಡ್ಕೊಡ್ದು ಅಂತೇಳಿ ಕ್ರಿಸ್ತಪ್ಪ ದೇವರು ಎಷ್ಟೋ ಸಾರಿ ಹೇಳಿದ್ದಾರೆ. ಆದರೆ ಅನ್ಯ ಜನರ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಅವರು ಆರಾಧಿಸುವಂಥ ವಿಗ್ರಹ ಆರಾಧಿಸಿ ಇವರು ಪಾಪದ ಬಿದ್ದಾಗ ದೇವ್ರು ಹೇಳ್ತಿದ್ದಾರೆ ಅಂದರೆ, ಏನು ಹೇಳ್ತಿದ್ದಾರೆ ಅಂದರೆ, ಇಸ್ರಾಯೇಲರಾದ ನಾವು ಅನ್ಯ ಜನರಾದ ಈ ದೇಶದ ನಿವಾಸಿಗಳಿಂದ ಹೆಣ್ಣು ತೆಗೆದುಕೊಂಡಿದ್ದು. ಯಾರು? 5 ಪ್ರಾಂತ್ಯದ ಬಂದಂಥ ಜನರಲ್ಲಿ ಹೆಣ್ಣನ್ನು ತೆಗೆದುಕೊಂಡು ಅವರು ಮಕ್ಕಳಂತ ಕೆಳಗಡೆ ನೋಡಿ. 10ನೇ ವಚನ ನೋಡಿ, 10ನೇ ವಚನ ನೋಡಿ. ಅದರಲ್ಲಿ 10:10 ಯಾಜಕನಾದ ಎಜ್ರೇನು ಎದ್ದು ನಿಂತು ಅವರಿಗೆ, ನೀವು ಅನ್ಯ ಜನರ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧವನ್ನು ಹೆಚ್ಚಿಸಿದಿರಿ. ಏನು ಹೇಳ್ತದೆ ಎಜ್ರೆ? ಒಬ್ಬ ಯಾಜಕಿತ ಇದೇನು ಹೇಳ್ತದನಂದರೆ, ಇಸ್ರಾಯೇಲ್ ಜನರಲ್ಲಿ ಅನೇಕ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದೀರಿ, ನೀವು ಇದನ್ನು ಮಾಡಿಕೊಂಡು ನೀವು ಅನೇಕ ಪಾಪಗಳು ಮಾಡಿದ್ದೀರಿ ಅಂತ ಹೇಳಿದಾಗ ಅವರೆಲ್ಲರೂ ಒಪ್ಪಿಕೊಳ್ತಿದ್ದಾರೆ. ನಿಜವಾಗ್ಲೂ ಹೌದು, ನಾವು ದೇವರಿಗೆ ಪಾಪ ಮಾಡಿದ್ದೇವೆ, ದೇವ ವಿರೋಧವಾಗಿ ದ್ರೋಹ ಮಾಡಿದ್ದೇವೆ, ನಾವು ಒಪ್ಪಿಕೊಳ್ತೇವೆ, ಸರಿಪಡಿಸ್ಕೊಳ್ತೇವೆ ಅಂಥೇಳಿ ಹೇಳ್ತಿದ್ರು ಪ್ರಿಯರಾದ ದೇವ್ರ ಮಕ್ಕಳೇ. ಕೆಳಗಡೆ ಹೋದ್ರೆ ಇಲ್ಲಿ ನಾನು 2ನೇ ವರ್ಷದ ಕೆಳಗಡೆ, ದ್ರೋಹ ಮಾಡಿ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಿರೀಕ್ಷೆ ಇನ್ನೂ ಉಂಟು. ಸ್ವಾಮಿಯಾದ ನೀನು ನಮ್ಮ ದೇವರ ಆಜ್ಞೆಯನ್ನು ಗೌರವಿಸುವವರು ಹೇಳಿಕೊಟ್ಟು ಬುದ್ಧಿಯ ವಾದಸ್ಥರ ಸರಿ ಇದ್ಬಿಟ್ರೆ ಇನ್ನೊಂದು ವಚನ 17ನೇ ವಚನ. ಅವರು ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರ ಸಂಗತಿಯನ್ನು ಮೊದಲನೇ ತಿಂಗಳಿನ ಮೊದಲನೇ ದಿನದೊಳಗಾಗಿ ಪೂರ್ಣವಾಗಿ ವಿಚಾರಿಸಿ ತೀರಿಸಿದರು. ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರು ಯಾರಂದರೆ, ಈ ಯಾರು ಮಾಡ್ಕೊಂಡ್ರೆ ಮದುವೆ? ಮತ್ತು ಈಗ ಅನ್ಯ ಜನ ಸ್ತ್ರೀ ಮದುವೆ ಮಾಡ್ಕೊಂಡು ಹೇಳಿದಲ್ಲ, ಯಾರು ಮಾಡ್ಕೊಂಡ್ರು ಅಂದ್ರೆ ಇಷ್ಟೊಂದು ಲಿಸ್ಟ್ ಅದಾವರು ಯಾರು ಮಾಡ್ಕೊಂಡ್ರು ಅಂತೇಳಿ. ಅನ್ಯ ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವ್ರಿಗೆ ಸಂತಾನ ಪಡೆದಾರಂಥ ಸಂತಾನದವರಿಗೆ ಈಗ ಸಮಾನ ಸ್ತ್ರೀ ಪ್ರಿಯರೇ. ಆದರೆ ಇಲ್ಲಿ ಎಂಥ ಮದುವೆ ಮಾಡ್ಕೊಂಡಂಥ ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡವರು
ಯಾರಂದರೆ ಯಾಜಕರಲ್ಲಿ. ಯಾಜಕರಂದ್ರೇನು? ಇವರೇ ದೇವರ ಮಾರ್ಗ ತೋರಿಸುವಂಥವ್ರು, ದೇವರ ವಾಕ್ಯವನ್ನು ಬೋಧಿಸುವಂಥರೇ. ಇವರೇ ದ್ರೋಹ ಮಾಡಿದಾಗ, ಇವರೇ ದೇವ್ರ ವಿರುದ್ಧ ತಪ್ಪು ಮಾಡಿದಾಗ ಇನ್ನು ದೇವ್ರ ಮನಸ್ಸು ಹೆಂಗಿರುತ್ತೆ ನೋಡಿ ಪ್ರಿಯರೇ. ಇವ್ರು ಯಾರು ಮಾಡ್ಕೊಂಡಂತ ಮದುವೆ? ಯಾಜಕರಲ್ಲಿ. ಅವ್ರು ಲಿಸ್ಟ್ ಕೊಟ್ಟರೆ ಇಷ್ಟೆಲ್ಲ ಓದ್ಕೊಂಡು ಯಾರು ಸಂತಾನ ಯಾರು ಮದುವೆ ಮಾಡ್ಕೊಂಡ್ರೆ ಅನ್ಯ ಜನರ ಸ್ತ್ರೀಯರು ಅಂತೇಳಿ ಇಷ್ಟು ಲಿಸ್ಟ್ ಕೊಟ್ಟಿದ್ರು ಪ್ರಿಯ. ಇಷ್ಟೊಂದು ಲಿಸ್ಟಲ್ಲಿ ನೀವು ಓದುವಾಗ ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಮದುವೆ ಮಾಡ್ಕೊಂಡ್ರೆ ಅವ್ರಿಂದ ಯಾರು ಮಕ್ಕಳು ಹುಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ಪ್ರಿಯ. ಪೂರ ಇಷ್ಟು ಲಿಸ್ಟಲ್ಲಿ ಓದುವಾಗ ಎಜ್ರ ಗ್ರಂಥದಾಗ ಇಷ್ಟೆಲ್ಲ ನೋಡಬೇಕು. ಅನ್ಯ ಜನರಲ್ಲಿ ಯಾರು ಆ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿರೋ ಅಂತೇಳಿ. ಅಂದರೆ ಇದು ಇಷ್ಟೆಲ್ಲ ನಮ್ಮ ಹಿಂದೆ ಗೊತ್ತಾಗಬೇಕಂದ್ರೆ ಸಮರ ಸ್ತ್ರೀಗೆ 5 ಮಂದಿ ಗಂಡಂದವರು ಯಾರು, ಆ ಸಮರದವರು ಯಾರು, ಸಮರದವರು ಇವತ್ತು ಯಾಕೆ ಬಳಕೆ ಇರಲಿಲ್ಲ, ಮತ್ತು ಸಮರ ಸ್ತ್ರೀಗೆ ಯಾಕೋ ಯಾವ ರೀತಿ ತಂದೆ ಆಗ್ತದೆ ಅಂತೇಳಿ ಇಷ್ಟೆಲ್ಲ ಗೊತ್ತಾಗಬೇಕಂದ್ರೆ ಹಿಂದ್ಗಡೆ ಇರ್ತಕ್ಕಂಥ ಇಷ್ಟೆಲ್ಲ ನಮ್ಗೆ ಗೊತ್ತಾದರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಪ್ರಿಯರೇ. ಆದರೆ ಇಷ್ಟು ನಾನು ಮೊದಲನೇ ಭಾಗವಾಗಿ ನಿಮಗೆ ಮಾತಾಡಿದ್ದೇನೆ ಪ್ರಿಯರೇ. ಇನ್ನೊಂದು ಭಾಗ ಮಾತಾಡ್ತೇನೆ. ಇನ್ನೊಂದು ಭಾಗದಲ್ಲಿ ನಿಮ್ಗೆ ಏನು ತಿಳಿಸ್ತೇನೆ ಅಂದರೆ ಸಮರ ಸ್ತ್ರೀಗೆ 5 ಮಂದಿ ಗಂಡಂದರು ಯಾರು, ಆ 5 ಮಂದಿ ಗಂಡಂದರು ಯಾರು, ಗಂಡಂದರ ಹೆಸರೇನು ಅಂತೇಳಿ ಇನ್ನೊಂದು ಭಾಗ 2ನೇ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಪ್ರಿಯರಾದ ದೇವ್ರ ಮಕ್ಕಳು. ಯಾಕಂದರೆ ಇಲ್ಲಿವರೆಗೆ ನೋಡಿದೆವಲ್ಲ ಪ್ರಶ್ನೆಗೆಲ್ಲ ಆನ್ಸರ್ ಏನಂದರೆ ಯೇಸು ಕ್ರಿಸ್ತನು ಸಮರ ಪಟ್ಟಣ ಆ ಮಾರ್ಗವಾಗಿ ಹೋಗುವಂಥ ಅವಶ್ಯಕತೆ ಏನಿತ್ತು ಅಂಥೇಳಿ ಅಲ್ಲೊಂದು ಪ್ರವಾದನೆ ಇದೆ. ಆ ಪ್ರವಾದನೆ ಕೂಡ ಯಾವ ಪ್ರವಾದನೆ ಅಂತೇಳಿ ನೆಕ್ಸ್ಟ್ ಭಾಗ ತೋರಿಸ್ಕೊಡ್ತೇನೆ. ಮತ್ತು ಸಮರದವರಿಗೂ ಮತ್ತು ಯೋಧರಿಗೆ ಯಾಕೆ ಬಳಕಿಲ್ಲ ಅಂತೇಳಿ ಇಲ್ಲಿವರೆಗೆ ತೋರಿಸ್ಕೊಟ್ಟಿದ್ದೇನೆ. ಮತ್ತು ಆ ಯಾವ ರೀತಿಗೆ ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಅದೆಲ್ಲ ಕುರಿತು ತೋರಿಸ್ಕೊಂಡು ಬಂದಿದ್ದೇನೆ. ಅವರು ಅನ್ಯ ಜನ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾರೆ. ಈ ಅನ್ಯ ಜನ ಸ್ತ್ರೀಯನ್ನು ಮದುವೆ ಮಾಡ್ಕೊಂಡ್ರೆ ಹುಟ್ಟಿದಂತೇಳಿ ಸಮರದವಳು. ಅದಕ್ಕೋಸ್ಕರ ಸಮರದವ್ರಿಗೂ ಬಳಕೆ ಇರಲಿಲ್ಲ. ಯಾಕಂದರೆ ಮೊದಲನೇದಾಗಿ ಅವ್ರ ತಾಯಿ ಬೇರೆ, ಇವ್ರ ತಂದೆ ಬೇರೆ. ಮತ್ತು ಎರಡನೇದಾಗಿ ಅವರ ದೇವಾಲಯವನ್ನು ಕಟ್ಟೋದಕ್ಕೆ ಅಡ್ಡ ಬಂದದಕ್ಕೋಸ್ಕರ ಇವರಿಗೆ ಬಳಕೆ ಇರಲಿಲ್ಲ ಪ್ರಿಯರೇ. ಅಂದರೆ ಸಮರದವರಿಗೂ ಯಹೂದರಿಗೂ ಬಳಕೆ ಇರಲಿಲ್ಲ. ಯಾಕೆ ಅಂದರೆ ಅವರು ದೇವಾಲಯವನ್ನು ಕಟ್ಟೋಕ್ಕಾಗಿ ಅಡ್ಡ ಬಂದಿದ್ದಾರೆ, ಕಟ್ಟಿಕೊಟ್ಟಿಲ್ಲ. ಯಾರಿಗೆ? ಯಹೂದರಿಗೆ ಕಟ್ಟಿಕೊಡೋದಕ್ಕೋಸ್ಕರನ ದೇವರು ಅವ್ರ ಮಧ್ಯದಲ್ಲಿ ಅಂದರೆ ಒಬ್ಬರಿಗೊಬ್ಬರಿಗೆ ಭೇದ ಉಂಟಾಗಿ ಇವರು ನಮಗೆ ಯಾವುದೇ ಸಹವಾಸ ಇಲ್ಲ ಅಂತ ಹೇಳಿದಾಗ ಇವರಿಗೆ ಬಳಕೆ ಇರಲಿಲ್ಲ. ಆ ಬಳಕೆ ಇಲ್ಲದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಆ ಮಾರ್ಗ ಹೋಗಬೇಕಾಯಿತು. ಯಾಕಂದರೆ ಯಹೂದರಿಗೆ ಸಂಬಂಧ ಬಳಕೆ ಇರಲಿಲ್ಲ. ಅವ್ರಿಗೆ ಒಂದು ಮಾಡಬೇಕೆಂಬಂಥ ಆಲೋಚನೆಯಿಂದನೇ ಯೇಸು ಪ್ರಭು ಆ ಮಾರ್ಗವಾಗಿ ಹೋಗಬೇಕಾಯ್ತು ಪ್ರಿಯರೇ. ಯಾಕೆ ಬಂದರಂದರೆ ಅವ್ರು ಯಹೂದ್ಯರಿಗೂ ಸಂಬಂಧ ಬಳಕೆ ಇರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ. ಅವರಿಬ್ಬರನ್ನು ಒಟ್ಟುಗೂಡಿಸಬೇಕು, ಒಂದೇ ತಿಳಿಸಬೇಕು, ಒಬ್ಬರೇ ಅಂತೇಳಿ ತಿಳಿಸ್ಬೇಕಂತೇಳಿ ತೋರಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಆ ಪ್ರಾಂತ್ಯದಲ್ಲಿ ಆ ಸಮರಸ್ಥರಿಗೆ ಮಾತಾಡಿಸ್ತಾ ಇದ್ದಾರೆ, ಒಂದು ಸಂಭಾಷಣೆ ಮಾಡ್ತಿದ್ದಾರೆ ಪ್ರಿಯರೇ. ಅರ್ಥ ಆಯ್ತಲ್ಲ ಇಲ್ಲಿವರೆಗೆ ಹೇಳಿದಂಥ ಮಾತುಗಳು? ಆಲೋಚನೆ ಮಾಡಿ. ಈ ಉಳಿದಿರ್ತಕ್ಕಂಥ ಸಬ್ಜೆಕ್ಟು ಇವು ಪ್ರತಿಯೊಂದು ಇನ್ನೊಂದು ವಿಷಯಗಳೇನೆಂದರೆ ಅವು ಆರಾಧನೆ ಅಂದರೆ ಏನು, ಯಾವ ಆರಾಧನೆ ಮಾಡಿದಾರ, ಮತ್ತು ಯೇಸು ಪ್ರಭು ಆ ಮಾರ್ಗ ಹೋಗುವಂಥ ಅವಶ್ಯಕತೆ ಏನಂತು, ಆ ಪ್ರವಾದನೆ ಇದೆ, ಆ ಪ್ರವಾದನೆ ಯಾವ ಪ್ರವಾದನೆ ಅಂಥೇಳಿ, ಆ ಗಂಡಂದರು ಯಾರು, ಆ ಗಂಡದ ಹೆಸರೇನು ಅಂಥೇಳಿ ನೆಕ್ಸ್ಟ್ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಇದು ಮೊದಲನೇ ಭಾಗ ಇರುತ್ತೆ. ನೀವೆಲ್ಲರೂ ಮುಂದಿನ ಒಂದು ವೆಬ್ಸೈಟ್ದಲ್ಲಿ 2ನೇ ಭಾಗದಲ್ಲಿ ಕ್ಲುಪ್ತವಾಗಿ ಕ್ಲಿಯರಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಾನು ಸಿದ್ಧನಾಗ್ತೇನೆ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಂತೇಳಿ ನಾನು ಕೋರ್ತಾ ಇದ್ದೇನೆ ಪ್ರಿಯರಾದ ದೇವ್ರ ಮಕ್ಕಳೇ. ಈ ಸಬ್ಜೆಕ್ಟ್ ಇಲ್ಲಿಗೆ ಮುಗಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯಾಗಿರುವ ದೇವರೇ. ಇಲ್ಲಿವರೆಗೂ ಪ್ರಭು ನಿನ್ನ ಮಾತುಗಳು ತಿಳಿಸಿದಂತ ತಂದೆ ಕೇಳಿದಂಥ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ, ಆಶೀರ್ವಾದ ಮಾಡಿರಿ. ಆಲೋಚನೆ ಮಾಡುವಂಥ ಮನಸ್ಸನ್ನು, ತಿಳ್ಕೊಳ್ಳುವಂಥ ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ನಿಮ್ಮ ಸತ್ಯ ಮಾತು ತಿಳ್ಕೊಂಡು ಸತ್ಯವನ್ನು ಸ್ವತಂತ್ರಿಸ್ಕೊಳ್ಬೇಕಂತೇಳಿ ನಾನು ಪ್ರಾರ್ಥನೆ ತಂದೆ. ಈ ಚಿಕ್ಕ ಪ್ರಾರ್ಥನೆ ಪಾದ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲರಿಗೂ ವಂದನೆಗಳು.